ವೆಲ್ಕಮ್ ಬ್ಯಾಕ್ ಗಾಯ್ಸ್. ಆದ್ರೆ ವೇಟ್, ಈ ವಿಡಿಯೋ ಮತ್ತೆ ಇಂಟ್ರೋನ ಸ್ಕಿಪ್ ಮಾಡಬೇಡಿ ಗುರು. ನಾನೇನೋ ಹೇಳ್ಬೇಕು, ಇಂಪಾರ್ಟೆಂಟ್ ನೋಟಿಸ್ ಏನಪ್ಪಾ ಅಂದ್ರೆ ಈ ವಿಡಿಯೋ ಸ್ವಲ್ಪ ಮೊದ್ಲೇನೆ ಬರ್ತಾ ಇತ್ತು. ಆದ್ರೆ ಗಾಯ್ಸ್, ಹಿಂದಿನ ವಿಡಿಯೋದಲ್ಲಂತೂ ಅದಕ್ಕೂ ಹಿಂದಿನ ವಿಡಿಯೋಗಿಂತ ಜಾಸ್ತಿ ಕಡಿಮೆ ವ್ಯೂಸ್ ಬಂದ್ಬಿಟ್ಟಿತ್ತು ಗುರು. ಆದ್ರೆ ನಿಮ್ಮ ಕಮೆಂಟ್ಸ್ ನ ನೋಡಿ ಸ್ವಲ್ಪ ಮೋಟಿವೇಶನ್ ಸಿಗ್ಬಿಡ್ತು. ಅಂಡ್ ಹಾಗೆ ಗಾಯ್ಸ್, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಏನಂದ್ರೆ ವ್ಯೂಸ್ ಇದೇ ರೀತಿ ತುಂಬಾನೇ ಡೌನ್ ಆಗ್ತಾ ಇದ್ರೆ ಈ ಸೀರೀಸ್ ನ ಕಂಟಿನ್ಯೂ ಮಾಡೋದು ತುಂಬಾ ಟಫ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅಂಡ್ ಹಾಗೆ ಇನ್ನೊಂದು, ನಮ್ಗೆ ಅಟ್ಯಾಕ್ ಆನ್ ಟೈಟನ್ ವಿಡಿಯೋಸ್ ಇಂದ ಬೆನಿಫಿಟ್ ಏನು ಆಗಲ್ಲ. ಅಂದ್ರೆ ಇದಕ್ಕೆ ಕಾಪಿರೈಟ್ ಬಂದಿರುತ್ತಲ್ಲ BGMs ನ ಯೂಸ್ ಮಾಡಿದಕ್ಕೆ. ಸೊ ನೀವು ನಮ್ಮ ಮೇನ್ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್ ಗೆ ಹೋಗಿ ಅಲ್ಲಿ ನಮ್ಮ ಮೆಂಬರ್ಶಿಪ್ ನ ಜಾಯಿನ್ ಆಗಬಹುದು. ಯಾಕಂದ್ರೆ ನಾವು ಕೆಲವು ಸ್ಪೆಷಲ್ ವಿಡಿಯೋಸ್ ನ ಅಲ್ಲಿ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಮತ್ತೆ ಜಾಯಿನ್ ಬರೀ 59 ರೂಪೀಸ್ ಅಷ್ಟೇ. ಸೊ ಜಾಯಿನ್ ಆಗ್ಬಿಟ್ರೆ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬಿಡುತ್ತೆ ಅಂಡ್ ನಿಮ್ಗೂ ಕೂಡ ವ್ಯಾಲ್ಯೂ ಸಿಗುತ್ತೆ. ಸದ್ಯಕ್ಕೆ ಅದರಲ್ಲಿ ಅಷ್ಟೇನು ವಿಡಿಯೋಸ್ ಇಲ್ಲ, ಆದ್ರೆ ನಾವು ಅಪ್ಲೋಡ್ ಮಾಡ್ತೀವಿ ಯಾವ್ದಾದ್ರು ಒಂದು ಟೈಮ್ ಅಲ್ಲಿ, ಲೈಕ್ ಮೇ ತಿಂಗಳಲ್ಲಿ ಮಾಡ್ತೀವಿ. ಸೊ ಬನ್ನಿ, ಅಟ್ಯಾಕ್ ಆನ್ ಟೈಟನ್ ಸೀಸನ್ 3 ಮತ್ತೆ ಪಾರ್ಟ್ 2 ನ ಸ್ಟಾರ್ಟ್ ಮಾಡೋಣ ಒಂದು ರೀಕ್ಯಾಪ್ ನ ಜೊತೆ. ಸೊ ನಮ್ಗೆ ಗೊತ್ತಾಯ್ತು ಏನಪ್ಪಾ ಅಂದ್ರೆ ಹೇಗೆ 2 ಟೈಟನ್ ಗಳು ಅರೆನ್ ನ ಮಾಮ್ ನ ತಿಂದಿದ್ರು. ಮತ್ತೆ ಅರೆನ್ ಈಗರಿರೋ ಜಾಗ ಅಂದ್ರೆ ವಾಲ್ ಮಾರಿಯನ ಪೂರ್ತಿಯಾಗಿ ಡಿಸ್ಟ್ರಾಯ್ ಮಾಡ್ಬಿಟ್ರು. ಹೀಗಾಗಿ ಅರೆನ್ ಜಾಯಿನ್ ಆಗ್ತಾನೆ ಸರ್ವೆ ಕಾಪ್ಸ್ ನ. ಅವನ ಗುರಿಯಾಗಿರುತ್ತೆ ಎಲ್ಲಾ ಟೈಟನ್ ಗಳನ್ನ ಕೊಂದ್ ಹಾಕೋದು ಅಂತ. ಆದ್ರೆ ಸ್ವಲ್ಪ ದಿನಗಳ ನಂತರ ಅಂತೂ ಅವನ್ಗೆ ಗೊತ್ತಾಗುತ್ತೆ ಅವನ ಹತ್ರನೇ ಒಂದು ಟೈಟನ್ ಆಗೋ ಪವರ್ ಇದೆ ಅಂತ. ಆದ್ರೆ ಅವನ್ಗೆ ಇನ್ನೊಂದು ಟ್ವಿಸ್ಟ್ ಗೊತ್ತಾಗ್ಬಿಡುತ್ತೆ. ಏನಪ್ಪಾ ಅಂದ್ರೆ ಅವನ 2 ಬೆಸ್ಟ್ ಫ್ರೆಂಡ್ಸ್ ರೈನರ್ ಅಂಡ್ ಬರ್ಟಾಲ್ಟ್ ಆ ಕೊಲೋಸಲ್ ಟೈಟನ್ ಮತ್ತೆ ಆರ್ಮರ್ ಟೈಟನ್ ಆಗಿದ್ರು. ಯಾರು ವಾಲ್ ಮಾರಿಯನ್ನ ಡಿಸ್ಟ್ರಾಯ್ ಮಾಡಿ ಎಷ್ಟೋ ಜನರ ಸಾವಿಗೆ ಕಾರಣ ಆಗಿದ್ದು. ಮತ್ತೆ ಅವನ ಅಮ್ಮನು ಕೂಡ ಅದರಿಂದಾನೇ ಸತ್ತಿದ್ದು ಅಂತ. ಅದಾದ ನಂತರ ಆರೆನ್ಗೆ ಗೊತ್ತಾಯ್ತು ಹೇಗೆ ಅವನು ಟೈಟನ್ ಗಳನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅಂತ. ಮತ್ತೆ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತು, ಏನಪ್ಪಾ ಅಂದ್ರೆ ಒಂದು ಟೈಟನ್ ಒಂದ್ ವೇಳೆ ಟೈಟನ್ ಆಗಿ ಬದಲಾಗಬಹುದಾದ ಒಂದು ಟೈಟನ್ ಶಿಫ್ಟರ್ ಜಸ್ಟ್ ಲೈಕ್ ಆರೆನ್ ಅಥವಾ ಆನಿ, ರೈನರ್ ಅಂತವ್ರನ್ನ ತಿನ್ಬಿಟ್ರೆ ಅವನು ಕೂಡ ವಾಪಸ್ ಹ್ಯೂಮನ್ ಫಾರ್ಮ್ ಗೆ ಬರಬಹುದು ಅಂಡ್ ಟ್ರಾನ್ಸ್ಫಾರ್ಮ್ ಕೂಡ ಆಗಬಹುದು. ಅವನ ಕಂಟ್ರೋಲ್ ಅಲ್ಲಿ ಇರುತ್ತೆ ಎಲ್ಲ. ಮತ್ತೆ ಹಿಸ್ಟೋರಿಯಾನ ಅಪ್ಪ ರೋಡ್ ರೇಸ್ ನಿಜವಾದ ಗೋಡೆಯ ರಾಜ ಆಗಿದ್ದಾನೆ ಅಂಡ್ ಅದರ ಅರಸಿ ಆಗ್ಬೇಕಾಗಿರೋದು ಹಿಸ್ಟೋರಿಯಾ ಆಗಿದ್ದಾಳೆ ಅಂತ. ಮತ್ತೆ ಅವನು ಅರೆನ್ ನ ಇವಾಗ ಹಿಡಿದಿಟ್ಕೊಂಡಿದ್ದಾನೆ ಅಂಡ್ ಇವನನ್ನ ತಿನ್ಬೇಕು ಅಂತ ಇದ್ದಾನೆ. ಮತ್ತೆ ಇವರಿಬ್ಬರ ಸ್ಪರ್ಶದಿಂದ ಅರೆನ್ ಗೆ ಜ್ಞಾಪಕ ಆಗತ್ತೆ ಏನಂದ್ರೆ ಅವನು ತನ್ನ ತಂದೆಯನ್ನೇ ತಿನ್ಬಿಟ್ಟಿದ್ದ ಅಂತ. ಇದ್ರಿಂದಾನೆ ಅವನ್ಗೆ ಈ ಟೈಟನ್ ಶಿಫ್ಟಿಂಗ್ ನ ಪವರ್ ಸಿಕ್ಕಿದ್ದು. ಅಂಡ್ ಇವಾಗ ಮುಂದಿನ ಕತೆ. ಸೊ ಯಾವಾಗ ಅವರಿಬ್ರು ಅರೆನ್ ನ ಮುಟ್ಟಿದ್ರು ಆಗ ಅರೆನ್ಗೆ ತನ್ನ ಅಪ್ಪನ ರಿಲೇಟೆಡ್ ಎಲ್ಲ ಮೆಮೊರೀಸ್ ಕೂಡ ಕಾಣಿಸೋಕೆ ಶುರುವಾಯ್ತು. ಮತ್ತೆ ಹಿಸ್ಟೋರಿಯಾಗೆ ತನ್ನ ಮೆಮೊರೀಸ್ ಕಾಣಿಸೋಕೆ ಶುರುವಾಯ್ತು. ಅವಳಿಗೆ ನೆನಪಾಯ್ತು ಹೇಗೆ ಅವಳು ತನ್ನ ಅಕ್ಕ ಫ್ರೀಡಾ ರೀಸ್ ನ ಜೊತೆ ಇದ್ಲು ಅಂತ. ಅಂದ್ರೆ ಹಿಸ್ಟೋರಿಯಾಗೆ ತನ್ನ ಅಕ್ಕ ಫ್ರೀಡಾ ರೀಸ್ ನ ಬಗ್ಗೆ ಮರ್ತೋಗಿತ್ತು. ಅವಳು ಅನ್ಕೊಂಡಿದ್ಲು ಅವಳು ಬಾಲ್ಯ ಪೂರ್ತಿ ಒಪ್ಪಂಟಿಯಾಗಿದ್ಲು ಅಂತ. ಆಕ್ಚುಲಿ ಅವಳ ಜೊತೆ ಅಂತ ಅವಳ ಅಕ್ಕ ಇರ್ತಾ ಇದ್ಲು. ಡ್ಯಾಡ್, ನನ್ನ ಮೆಮೊರೀಸ್ನಲ್ಲಿ ಯಾರಿರೋದು? ಮಗಳೇ, ಇದು ಫ್ರೀಡಾ ರೀಸ್ ನಿನ್ನ ಅಕ್ಕ ಆಗಿದ್ಲು. ಆದರೆ ನಿನಗೆ ಇವಳ ಬಗ್ಗೆ ಏನು ನೆನಪೇ ಇಲ್ಲ. ನಾನು ನನ್ನ ಅಕ್ಕನ ಜೊತೆ ಮತ್ತೆ ಮೀಟ್ ಆಗ್ಬೋದಾ? ಇಲ್ಲ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಫ್ರೀಡಾ ಸತ್ತೋಗಿದ್ದಾಳೆ. ಅವಳು ಟೇಸ್ಟಿ ಇದ್ಲು ಅನ್ಸುತ್ತೆ. ಅವಳನ್ನ ಇವನಪ್ಪನೇ ತಿಂದಾಕಿದ್ದು. ಯಾಕಂದ್ರೆ ಇವನಪ್ಪ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ. ಓ, ಅಂದ್ರೆ ಅರೆನ್ ಅಪ್ಪ ಕೂಡ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬೋದಿತ್ತ. ಮತ್ತೆ ಹಾಗೆ ಅವನು ಫ್ರೀಡಾ ರೀಸ್ ನ ತಿನ್ಬಿಟ್ಟ ಅಂಡ್ ಅವನು ನಮ್ಮ ಹತ್ರ ಇರೋ ಟೈಟನ್ ಪವರ್ ನ ಕಿತ್ಕೊಂಡ. ಅಂಡ್ ಅದಾದ ನಂತರ ಅರೆನ್ ನ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ದ. ಅಂಡ್ ಹಾಗೆ ಅರೆನ್ ಗ್ರೀಶಾ ಈಗನ್ನ ತಿನ್ಬಿಟ್ಟ, ಅಂದ್ರೆ ಅವನ ಅಪ್ಪನ. ಅಂದ್ರೆ ಫ್ರೀಡಾ ಹತ್ರ ಇರೋ ಟೈಟನ್ ಪವರ್ ಗ್ರೀಶಾಗೆ ಹೋಯ್ತು. ಗ್ರೀಶಾ ಹತ್ರ ಇರೋ ಟೈಟನ್ ಪವರ್ ಅರೆನ್ ಈಗರ್ಗೆ ಬಂತು, ನಮ್ಮ ಮೇನ್ ಕ್ಯಾರೆಕ್ಟರ್ಗೆ. ಮತ್ತೆ ಇವಾಗ ರೋಡ್ ರೇಸ್ ಅರೆನ್ ನ ತಿಂದು ಆ ಟೈಟನ್ ಪವರ್ ನ ವಾಪಸ್ ಪಡ್ಕೊಳ್ಬೇಕು ಅಂತ ಇದ್ದಾನೆ. ಎಂತ ಸ್ಟೋರಿ ಗುರು, ಚಪ್ಪಾಳೆ. ಎನಿವೇಸ್ ಗಾಯ್ಸ್, ಸೊ ಕತೆದ ಕಂಟಿನ್ಯೂ ಮಾಡೋಣ. ಯಾವಾಗ ಅರೆನ್ ಅಪ್ಪ ಫ್ರೀಡಾ ರೇಸ್ ಮತ್ತೆ ಬಾಕಿ ಜನರನ್ನೆಲ್ಲ ಕೊಲ್ತಾ ಇದ್ನೋ ಅದೇ ಟೈಮ್ ನಲ್ಲಿ ರೋಡ್ ರೇಸ್ ಸುಮ್ನೆ ಎಸ್ಕೇಪ್ ಆಗ್ಬಿಟ್ಟಿದ್ದ ತನ್ನ ಫ್ಯಾಮಿಲಿನ ಬಿಟ್ಟು. ಇಲ್ಲಿ ಕಮಾಂಡರ್ ಪಿಕ್ಸಿಸ್ ಅರ್ವಿನ್ಗೆ ಒಂದು ವಿಷಯನ ಹೇಳ್ತಾನೆ. ಆ ಜಡ್ಜ್ ಇದ್ನಲ್ಲ, ಅವನ ಹೆಸರು ಜ್ಯಾಕ್ರಿ ಅಂತ ಆಗಿತ್ತು. ಅವನು ಫೇಕ್ ಗವರ್ಮೆಂಟ್ ನವನ್ನೆಲ್ಲ ಜೈಲ್ಗೆ ಹಾಕಿ ಟಾರ್ಚರ್ ಮಾಡಿ ಫೈನಲಿ ಒಂದು ಇನ್ಫಾರ್ಮೇಶನ್ ನ ಪಡ್ಕೊಳ್ತಾನಂತೆ. ಏನಪ್ಪಾ ಅಂದ್ರೆ ಈ ರಾಯಲ್ ಬ್ಲಡ್ ನವರು ಇದಾರಲ್ಲ, ಅಂದ್ರೆ ರಾಜರುಗಳು, ಜಸ್ಟ್ ಲೈಕ್ ರೋಡ್ ರೇಸ್ ಇದಾನಲ್ಲ ಅದೇ ರೀತಿ ಅವ್ರ ಹತ್ರ ಒಂದು ಪವರ್ ಇದೆ. ಏನಪ್ಪಾ ಅಂದ್ರೆ ಜನರ ಜ್ಞಾಪಕ ಶಕ್ತಿ ಅಂದ್ರೆ ಮೆಮೊರೀಸ್ ನೆಲ್ಲ ಅಳ್ಸಾಕಿ ಅವರ ಮೇಲೆ ಆಳ್ವಿಕೆ ನಡೆಸಬಹುದು ಅಂತ ಪವರ್ ಇದೆ ಅವ್ರ ಹತ್ರ. ಅದಕ್ಕೆ ಯಾರಿಗೂ ಸಹ ಟೈಟನ್ ಅಥವಾ ಈ ಪೂರ್ತಿ ಜಗತ್ತಿನ ಬಗ್ಗೆ ಜಾಸ್ತಿ ಗೊತ್ತೇ ಇಲ್ಲ. ಯಾರಾದ್ರೂ ನನ್ನ ಮೆಮರೀಸ್ ಇಂದ ನವ್ಯನ ಇರೇಸ್ ಮಾಡಿ ಗಾಯ್ಸ್,
ಮತ್ತೆ ಇನ್ನೊಂದು ವಿಷಯ ಗೊತ್ತಾಯ್ತು, ಅದೇನಪ್ಪಾ ಅಂದ್ರೆ ಸ್ಕ್ರೀಮ್ ಅಂದ್ರೆ ಕೂಗುವುದು, ಕಿರುಚುವುದು. ಒಂದ್ ವೇಳೆ ರೋಡ್ ರೇಸ್ ಅಂತ ರಾಯಲ್ ಬ್ಲಡ್ ಇರೋನು ಟೈಟನ್ ಆಗಿ ಕಿರುಚಿ ಬಿಟ್ರೆ ಎಲ್ಲಾ ಜನರ ಮೆಮೊರೀಸ್ ಕೂಡ ಅಳ್ಸೋಗುತ್ತೆ. ಓ ನೋ, ಇದರಿಂದ ಅಂತೂ ಸೀಸನ್ 1, 2, 3 ಮತ್ತೆ ರಿಪೀಟ್ ಆಗುತ್ತೆ ಗುರು, ಎಲ್ಲಾ ಮೆಮೊರೀಸ್ ಇರೇಸ್ ಆಗ್ಬಿಟ್ರೆ. ಮತ್ತೆ ಆರ್ವಿನ್ ಎಲ್ಲರಿಗೂ ಕಮಾಂಡ್ ಮಾಡ್ತಾರೆ, ಸೋಲ್ಜರ್ಸ್ ಇದು ಸೀಸನ್ 3 ಆಗಿದೆ. ಮತ್ತೆ ಆರನ್ ಇನ್ನೊಂದ್ಸಲ ಸಿಕ್ಕಾಕೊಂಡ್ ಬಿದ್ದಿದ್ದಾನೆ. ಆಫ್ ಕೋರ್ಸ್ ನಾವಿವಾಗ ಅವನನ್ನ ಕಾಪಾಡೋಕೆ ಹೋಗ್ಬೇಕು. ಸೊ ಬನ್ನಿ ಶಿನ್ಜೋ ಸಸಾಗೆಯೋ. ಸೊ ಇಲ್ಲಿ ಲೆವಾಯ್ಗೆ ಗೊತ್ತಾಗುತ್ತೆ ಏನಂದ್ರೆ ಕ್ಯಾನಿಯ ಪೂರ್ತಿ ನೇಮ್ ಏನು ಅಂತ. ಮತ್ತೆ ಅದು ಕ್ಯಾನಿ ಎಕರ್ಮ್ಯಾನ್, ಅಂದ್ರೆ ಅವನು ಕೂಡ ಎಕರ್ಮ್ಯಾನ್. ಅಂಡ್ ಲೆವಾಯ್ಗೆ ಇವಾಗ ಕ್ಯಾನಿ ಬಗ್ಗೆ ಪೂರ್ತಿ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ. ಯಾಕಂದ್ರೆ ಅರೆನ್ ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಕ್ಯಾನಿಯಿಂದ ಅಂತೂ ಫೈಟ್ ಮಾಡ್ಲೇಬೇಕಾಗತ್ತೆ. ಕ್ಯಾನಿ ಇನ್ನು ಸತ್ತಿಲ್ಲ ಗಾಯ್ಸ್. ಮತ್ತೆ ಮಿಕ್ಕಾಸ ಹೇಳ್ತಾಳೆ ಏನಂದ್ರೆ ನನ್ನ ಡ್ಯಾಡ್ ಕೂಡ ಎಕರ್ಮ್ಯಾನ್ ಆಗಿದ್ರು, ಮತ್ತೆ ಹಾಗೆ ಅವರು ನಮ್ಮಮ್ಮನ್ನ ಪಟಾಯಿಸ್ಬಿಟ್ರು. ಮತ್ತೆ ನಾನು ಹುಟ್ಟಿದೆ. ಅದಾದ ನಂತರ ಏನಾಯ್ತು ಗೊತ್ತಿಲ್ಲ. ಆದರೆ ನನ್ಗನ್ಸೋ ಪ್ರಕಾರ ಎಕರ್ಮ್ಯಾನ್ ಇಲ್ಲಿನ ಜನರಲ್ಲ ಅಂತ, ತೇಟ್ ರಾಹುಲ್ ಗಾಂಧಿ ತರ. ಮತ್ತೆ ನಮ್ಗೆ ತೋರಿಸ್ತಾರೆ ಕ್ಯಾನಿಯ ಬ್ಯಾಕ್ ಸ್ಟೋರಿ. ಮೇ ಬಿ ಓಯ್ ದಾದಾಜಿ, ಈ ರಾಜರು ಯಾಕೆ ಅಷ್ಟು ಎಕರ್ಮ್ಯಾನ್ಸ್ ಅನ್ನ ದ್ವೇಷಿಸ್ತಾರೆ? ಎಕರ್ಮ್ಯಾನ್ಸ್ ಅನ್ನ ಯಾರು ದ್ವೇಷಿಸಲ್ಲ, ಬದಲಾಗಿ ಅವರಂತೂ ನಮ್ಮಿಂದ ಹೆದರುತ್ತಾರೆ. ಯಾಕಂದ್ರೆ ಎಕರ್ಮ್ಯಾನ್ಸ್ ತುಂಬಾ ಪವರ್ಫುಲ್, ಯಾರ ಹತ್ರನೂ ನಮ್ಮನ್ನ ತಡೆಯಕ್ಕಾಗಲ್ಲ. ಹೀಗಾಗಿ ಈ ರಾಜರುಗಳ ಹತ್ರ ಒಂದು ಸ್ಪೆಷಲ್ ಪವರ್ ಇದೆ. ಅವರು ಜನರೇಷನ್ ಟು ಜನರೇಷನ್ ಈ ಪವರ್ ನ ಪಾಸ್ ಆನ್ ಮಾಡ್ತಾ ಬರ್ತಾರೆ. ಇದರಿಂದ ಅವರು ಜನರ ಮೆಮೊರೀಸ್ನೆಲ್ಲ ಇರೇಸ್ ಮಾಡಬಹುದು ಮತ್ತೆ ನಮ್ಮ ಮೇಲೆ ಆಳ್ಬಹುದು ಅಂತ. ಅರೆ ಹಾ, ನಾ ಹೇಳೋದ್ ಮರ್ತ್ಬಿಟ್ಟೆ. ಏನಪ್ಪಾ ಅಂದ್ರೆ ನನ್ಗೆ ನನ್ನ ತಂಗಿ ಸಿಕ್ಕಿದ್ಲು. ಒಂದು ಕೋಠಾದಲ್ಲಿ ಕೆಲಸ ಮಾಡ್ತಾಳೆ ಅವಳು. ಮತ್ತೆ ಅವಳು ತನ್ನ ಕಸ್ಟಮರಿಂದ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ. ಮತ್ತೆ ಹೇಳ್ತಿದ್ದಾಳೆ ಅವಳಿಗೆ ಆ ಮಗು ಬೇಕಂತೆ. ಈ ಕ್ರೂರ ಜಗತ್ತಿನಲ್ಲಂತೂ ಯಾವುದು ಕನ್ಸು ನೋವಿಲ್ದೆ ಪೂರ್ತಿ ಮಾಡ್ಕೊಳಕ್ಕೆ ಆಗಲ್ಲ. ಮತ್ತೆ ಇಲ್ಲಿ ಇವರು ತಯಾರಿದ್ದಾರೆ ಈ ಜಾಗನ ಎಂಟರ್ ಆಗೋಕೆ. ಮತ್ತೆ ಹಾಗೆ ಅಲ್ಲಿ ಕ್ಯಾನಿಯಾ ಟೀಮ್ ಕೂಡ ಇದೆ. ಯಾಕಂದ್ರೆ ಮ್ಯಾಟರ್ ಒಂದ್ ವೇಳೆ ಹಾಳಾದ್ರೆ ಇವ್ರು ಅವರನ್ನ ಮೀಟರ್ ದೂರದಲ್ಲೇ ಕೊಲ್ಬಹುದು ಅಂತ. ನೀವೆಲ್ಲ ತಯಾರಿದ್ದೀರಾ ತಾನೆ ನಿಮ್ಮ ಕೈಗಳಿಂದ ರಕ್ತವನ್ನ ಹರಿಸೋಕೆ? ಸೊ ಲೆಟ್ಸ್ ಗೋ. ಮತ್ತೆ ಇವರು 101 ರೂಪಾಯಿಗೆ ಸಿಗೋ ಪೆಟ್ರೋಲ್ ಬ್ಯಾರಲ್ಸ್ ನೆಲ್ಲ ತಗೊಂಡು ಎಸೆದು ಬಿಡ್ತಾರೆ ಕೆಳಗಡೆ. ಅಂಡ್ ಶಾಶಾ ಬಾಣಗಳನ್ನ ಬಿಡ್ತಾಳೆ ಅಂಡ್ ಅದಕ್ಕೆ ಬೆಂಕಿ ತಾಕೊಂಡಿತ್ತು. ಹೀಗಾಗಿ ಅವೆಲ್ಲ ಬ್ಯಾರಲ್ಸ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಇದರಿಂದಾಗಿ ಎಲ್ಲಾ ಕಡೆ ಹೊಗೆ ಬಂದ್ಬಿಡ್ತು. ಅಂಡ್ ಹಾಗೆ ಎಲ್ಲರೂ ತಮ್ಮ ಥರ್ಡ್ ಮ್ಯಾನ್ಯುವಲ್ ಗಿಯರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ODM ಗಿಯರ್ ನಿಂದ ಎಲ್ಲರ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ಯಾರು ಗೆಲ್ತಾರೋ ಗೊತ್ತೇ ಇಲ್ಲ ಗುರು. ಅಂಡ್ ಇಲ್ಲದ್ದು ಕ್ಯಾದಿ ವರ್ಸಸ್ ಲಿವಾಯ್ ನಡೀತಾ ಇದೆ. ಕ್ಯಾನಿ ಅಂತೂ ಲಿವಾಯ್ನ ಸೋಲ್ಸೋದ್ರಲ್ಲಿದ್ದಾನೆ, ಆದ್ರೆ ಲಿವಾಯ್ ಏನು ಕಡಿಮೆ ಇಲ್ಲ. ಮತ್ತೆ ಲೆವಾಯ್ ಅವನ ಹೊಟ್ಟೆನ ಕತ್ತರಿಸ್ತಾನೆ, ಆದ್ರೆ ಕ್ಯಾನಿ ಪಾರ್ ಆಗ್ತಾನೆ ಅಲ್ಲಿಂದ. ಯಾಕಂದ್ರೆ ಅವನೊಬ್ಬ ಎಕರ್ಮ್ಯಾನ್. ಇಲ್ಲಿ ಹಾಂಜಿ ಹೋಗ್ತಾಳೆ ಕ್ಯಾನಿಯ ಸೈಡ್ ಚಿಕ್ಕನ್ನ ಕೊಲ್ಲೋಕೆ. ಆದ್ರೆ ಗುರು ಓವರ್ ಕಾನ್ಫಿಡೆನ್ಸ್ ನಲ್ಲಂತೂ ಕೆಳಗೆನೆ ಬಿದ್ಬಿಟ್ಲು. ನೋ, ಹಾಂಜಿ ಸಾಯ್ಬಾರ್ದು, ಇನ್ನು ಬದುಕಿರ್ಬೇಕು ಅವರು. ಇಲ್ದೇ ಇದ್ರೆ ನಾನು ಮದ್ವೆ ಯಾರಿಂದ ಮಾಡ್ಕೊಳ್ಳೋದು ಗಾಯ್ಸ್? ನವ್ಯ ಅಂತೂ ಘೋಷ್ ಮಾಡ್ಬಿಟ್ಟಿದ್ಲು ನನ್ನನ್ನ. ಇಲ್ಲಿ ರೋಡ್ ರೇಸ್ ಒಂದು ಸಣ್ಣ ಬಾಕ್ಸ್ ಅನ್ನ ತರ್ತಾನೆ. ಮಗಳೇ ಹಿಸ್ಟೋರಿಯನ್, ನೀನು ನಿನ್ನ ಅಕ್ಕ ಫ್ರೀಡಾ ರೀಸ್ ನ ಮೆಮೊರೀಸ್ ನ ನೋಡ್ಬೇಕು ಅಂತ ಇದೀಯಾ? ಹಾಗೆ ಹೇಳಿ ಬಾಕ್ಸ್ ನ ಓಪನ್ ಮಾಡ್ತಾನೆ. ಮತ್ತೆ ಗುರು ಇದಂತೂ ಆ ಟೈಟನ್ ಸೀರಮ್ ಆಗಿದೆ. ಅರೆನ್ ನ ಅಪ್ಪ ಗ್ರೀಶಾ ಯೇಗರ್ ಇದೇ ಇಂಜೆಕ್ಷನ್ ಇಂದ ಅರೆನ್ ನ ಟೈಟನ್ ಆಗಿ ಮಾಡಿದ್ದು. ಆದ್ರೆ ಈ ಸೀರಮ್ ಇವನ್ ಹತ್ರ ಹೇಗ್ ಬಂತು? ಗ್ರೀಶಾ ಯೇಗರ್ ಇಂಜೆಕ್ಟ್ ಮಾಡಿದ್ರು, ಯಾಕಂದ್ರೆ ಅರೆನ್ ಅವನನ್ನೇ ತಿನ್ಬಿಡ್ಲಿ ಮತ್ತೆ ಹಾಗೆ ಅವನ್ಗೆ ಪವರ್ ಸಿಗ್ಬಿಡ್ಲಿ ಅಂತ. ಆದ್ರೆ ಇವಾಗ ರೋಡ್ ರೇಸ್ ಹಿಸ್ಟೋರಿಯನ ಟೈಟನ್ ಆಗಿ ಮಾಡ್ತಾರೆ ಅನ್ಸುತ್ತೆ. ಈ ಗೋಡೆಗಳು ಕಾಣ್ತಾ ಇದೆಯಲ್ಲ, ಇದು ಒಂದು ಟೈಟನ್ ನ ಪವರ್ ಇಂದ ಮಾಡಿರೋ ಗೋಡೆಗಳಾಗಿದೆ. ಜಸ್ಟ್ ಲೈಕ್ ನಮ್ಮ ಪೂರ್ವಜರು ಹೇಗೆ ಈ ದೊಡ್ಡ ಗೋಡೆಗಳನ್ನ ನಿರ್ಮಿಸಿದ್ರಲ್ಲ ಅದೇ ರೀತಿ. ಮತ್ತೆ ಹಾಗೆ ಅವರು ಎಲ್ಲರ ಮೆಮೊರೀಸ್ ಅನ್ನ ಇರೇಸ್ ಮಾಡ್ಬಿಟ್ರು ಈ ಜಗತ್ತಿನ ಒಳಿತಿಗಾಗಿ. ಅಂಡ್ ಯಾವಾಗ ನಿನ್ನ ಅಕ್ಕ ಫ್ರೀಡಾ ಕೇವಲ 15 ವರ್ಷದವಳಾಗಿದ್ಲು, ಆಗ ಅವಳು ನನ್ನ ತಮ್ಮನನ್ನ ತಿಂದಿದ್ದು ಈ ಟೈಟನ್ ಪವರ್ ನ ಪಡ್ಕೊಳ್ಳೋಕೋಸ್ಕರ. ಮತ್ತೆ ಅವಳಿಗೆ ಸಿಕ್ತು ಫೌಂಡಿಂಗ್ ಟೈಟನ್. ಈ ಫೌಂಡಿಂಗ್ ಟೈಟನ್ ಅಂದ್ರೆ ಗಾಯ್ಸ್ ಇವಾಗ ಆರ್ಮರ್ ಟೈಟನ್ ಅಂತ ರೈನರ್ದಿದೆ, ಕೊಲೋಸಲ್ ಟೈಟನ್ ಅಂತ ಬರ್ಟಾಲ್ಟ್ ಇದೆ. ಅದೇ ರೀತಿ ಒಂಥರ ಫೌಂಡಿಂಗ್ ಟೈಟನ್ ಅಂತ ಸೂಪರ್ ಪವರ್ಫುಲ್ ಟೈಟನ್ ಕೂಡ ಇದೆ. ರೋಡ್ ರೀಸ್ ಹೇಳ್ತಾನೆ, ಈ ಟೈಟನ್ ಗಳ ಶಕ್ತಿಯಿಂದ ನಾವು ಎಲ್ಲಾ ಟೈಟನ್ ಗಳನ್ನು ಕೂಡ ಈ ಜಗತ್ತಿನಿಂದ ಅಳಿಸಾಕ್ಬೇಕು ಅಂತ ಇದ್ರು. ಆದ್ರೆ ಈ ಕಳ್ಳನ್ ಮಗನ ಅಪ್ಪ ಇದಾನಲ್ಲ, ಅವನು ನಮ್ಮಿಂದ ಆ ಪವರ್ನೇ ಕಿತ್ಕೊಂಡ್ಬಿಟ್ಟ. ಈಗ ಆ ಪವರ್ ಅವನಲ್ಲಿದೆ. ಹೀಗಾಗಿ ನೀನೇನ್ ಮಾಡ್ಬೇಕು ಅಂದ್ರೆ ಟೈಟನ್ ಆಗ್ಬೇಕು, ಅದಾದ ನಂತರ ಇವನನ್ನ ತಿನ್ಬಿಡ್ಬೇಕು. ಮತ್ತೆ ರೋಡ್ ರೈಸ್ ಇನ್ನೊಂದು ವಿಷಯನೂ ಕೂಡ ಹೇಳ್ತಾನೆ, ಏನಂದ್ರೆ ಈಗ ರಾಯಲ್ ಬ್ಲಡ್ ನವರು ಜಸ್ಟ್ ಲೈಕ್ ರೋಡ್ ರೈಸ್ ಇದಾನಲ್ಲ ಮತ್ತೆ ಅವನ ಫ್ಯಾಮಿಲಿ ಇತ್ತಲ್ಲ, ಅವರು ಮಾತ್ರ ಈ ಫೌಂಡಿಂಗ್ ಟೈಟನ್ ನ 100% ಪವರ್ ನ ಯೂಸ್ ಮಾಡೋಕ್ಕಾಗೋದು. ಒಂದ್ ವೇಳೆ ಆರನ್ ನ ಹತ್ರ ಇದ್ರೆ ಮೇ ಬಿ ಅದು ವೇಸ್ಟ್ ಆಗ್ಬಿಡುತ್ತೆ ಅಂತ ಅವನು ಹೇಳ್ತಾನೆ. ಅಲ್ಲಿಗೆ ಕ್ಯಾನಿ ಬರ್ತಾನೆ. ಹಿಸ್ಟೋರಿಯಾ
ಹಿಸ್ಟೋರಿಯಾ, ನೀನು ಇಂಥ ಕಿತ್ತೋದಪ್ಪನ ಮಾತನ್ನ ನಂಬ್ತಾ ಇದ್ಯಾ? ಇವನು ನಿನ್ನ ಜಸ್ಟ್ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾನೆ. ನೀನು ಯಾರನ್ನ ತಿನ್ಲಿ ಅಂತ ಅವನು ಇದೆಲ್ಲ ಹೇಳ್ತಾ ಇರೋದು. ನಂಬೇಡ ಇವನ್ ಮಾತನ್ನ. ನನಗ್ ಗೊತ್ತು ಅವೆಲ್ಲ. ಮತ್ತೆ ನಾನು ಎರೆಯನ್ನ ತಿಂತೀನಿ ಅಂಡ್ ನನ್ನೊಳಗೆ ನನ್ನ ಅಕ್ಕ ಬದುಕಿರ್ತಾರೆ. ಮತ್ತೆ ಕ್ಯಾನಿಗಂತೂ ಇವಾಗ ರೋಡ್ ರೇಸ್ ನ ಮೇಲೆ ತುಂಬಾನೇ ಕೋಪ ಬಂದಿದೆ. ಯಾಕಂದ್ರೆ ಅವನ್ಗೆ ಅನ್ಸುತ್ತೆ ರೋಡ್ ರೇಸ್ ಇವನನ್ನ ಯೂಸ್ ಮಾಡ್ಕೊಂಡು ಟೈಟನ್ ಪವರ್ಗೋಸ್ಕರ ನನಗೆ ಮೋಸ ಮಾಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ಗಾಯ್ಸ್, ಎಕರ್ಮ್ಯಾನ್ ಗಳ ಮೊದಲ ಕರ್ತವ್ಯ ರಾಜನ ರಕ್ಷಣೆ ಮಾಡೋದು. ಮತ್ತೆ ಹಾಗೆ ಆರೆನ್ ಹತ್ರ ಬರ್ತಾನೆ ಕ್ಯಾನಿ. ಮತ್ತೆ ಹಣೆ ಮೇಲೆ ಒಂದು ಸ್ಕ್ರಾಚ್ ನ ಮಾಡ್ತಾನೆ ಅಂಡ್ ಹಾಗೆ ಹೇಳ್ತಾನೆ, ಆರೆನ್ ನೀನು ಕೂಡ ಇವಾಗ ಟೈಟನ್ ಆಗ್ಬಿಡು. ಮತ್ತೆ ನೀನು ಹಿಸ್ಟೋರಿಯಾ ಸರಿಯಾಗಿ ಜಿದ್ದಾಡಿ. ನೀನ್ ಒಂದ್ ವೇಳೆ ಸೋತೋದ್ರೆ ಹಿಸ್ಟೋರಿಯಾ ನಿನ್ನ ತಿನ್ಲಿ, ತೊಂದ್ರೆ ಇಲ್ಲ. ಮಗಳ ಹಿಸ್ಟೋರಿಯಾ, ಇದನ್ನ ಇಂಜೆಕ್ಟ್ ಮಾಡ್ಕೋ, ಇದ್ರಿಂದ ನೀನು ಟೈಟನ್ ಆಗ್ಬಿಡ್ತೀಯ. ಮತ್ತೆ ಹಾಗೆ ನೆನ್ಪಿಟ್ಕೋ, ನೀನು ಆರೆನ್ನ ಬೆನ್ನೆಲುಬನ್ನ ತಿನ್ಬೇಕು, ನೆನ್ಪಿಟ್ಕೋ. ಆದ್ರೆ ಇಲ್ಲಿ ಆರೆನ್ ಅಂತೂ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಇಲ್ಲ. ಯಾಕೆ? ನಾನಿವೆಲ್ಲನೂ ಡಿಸರ್ವ್ ಮಾಡ್ತೀನಿ. ಯಾಕಂದ್ರೆ ಒಂದ್ ವೇಳೆ ನಮ್ಮಪ್ಪ ನಿನ್ನ ಅಕ್ಕನ್ನ ತಿಂದೇ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ವೇನೋ. ಅವಳು ಎಲ್ಲ ಟೈಟನ್ಗಳನ್ನ ನಾಶ ಮಾಡಬಹುದಿತ್ತು. ಆದ್ರೆ ನಮ್ಮಪ್ಪನ ಆ ಮೂರ್ಖತನದಿಂದ ಎಷ್ಟೋ ಜನರ ಸಾವಾಗೋಯ್ತು. ಆರ್ಮಿನ ಅಜ್ಜ, ನಿಕ್, ಥಾಮಸ್, ಮೀನಾ, ಮ್ಯೂಲಿಸ್, ಮಾರ್ಕೋ, ಲೇವೈನ ಸ್ಕ್ವಾಡ್, ಆಸ್ಟೋಹಸ್ ಡಿಸ್ಟ್ರಿಕ್ಟ್ ನ ಜನರು, ನನ್ನ ಕಾಪಾಡೋಕೆ ಬಂದಿದ್ದ ಆ ಸೋಲ್ಜರ್ಸ್, ಮಿಸ್ಟರ್ ಹಾನ್ಸ್ ಎಲ್ಲ ಸತ್ತೋದ್ರು. ಸೊ ಹಿಸ್ಟೋರಿಯಾ, ನನ್ನ ತಿಂದು ಈ ಜಗತ್ತನ್ನ ಕಾಪಾಡು. ಆದ್ರೆ ಹಿಸ್ಟೋರಿಯಾ ಇದನ್ನ ಮಾಡಕ್ಕೆ ಒಪ್ತಾ ಇಲ್ಲ. ಮತ್ತೆ ಅವಳು ಆ ಸೀರಮ್ನ ಎಸಿತಾಳೆ ಅಂಡ್ ಅದು ಒಡೆದೋಗ್ಬಿಡುತ್ತೆ. ರೋಡ್ ರೇಸ್ ನ ಮುಖ ನೀವೇ ನೋಡಬಹುದು. ಮತ್ತೆ ಹಾಗೆ ಅವಳು ತಂದೆಯನ್ನ ಎತ್ತಿ ಆಚೆ ಎಸಿತಾಳೆ ಗುರು. ಮತ್ತೆ ಅವಳು ಆರೆನ್ನ ಕಡೆ ಓಡ್ತಾಳೆ. ಇವಾಗ ಮಜಾ ಬಂತು ನನ್ಗೆ. ಹಿಸ್ಟೋರಿಯಾ, ಏನ್ ಮಾಡ್ತಾ ಇದ್ಯಾ? ನನ್ನನ್ನ ಕಾಪಾಡ್ಬೇಡ, ನನ್ನನ್ನ ತಿನ್ಬಿಡು. ಮತ್ತೆ ಹಾಗೆ ಸುಮ್ನಾಗು. ಈ ಆತ್ಮಹತ್ಯೆ ಥಾಟ್ಸ್ ಬರೀ ರೈನರ್ಗೆ ಮಾತ್ರ ಸೂಟ್ ಆಗೋದು, ನಿನ್ ಮೇಲೆ ಸೂಟ್ ಆಗಲ್ಲ ಎರೆನ್. ಜಗತ್ತು ಸತ್ರೆ ಸಾಲಿ, ಯಾರಿಗ್ ಬೇಕು ಈ ಜಗತ್ತು, ಇಷ್ಟು ಕ್ರೂರ ಜಗತ್ತು. ಮತ್ತೆ ರೋಡ್ ರೇಸ್ ಅಂತೂ ಇಲ್ಲಿ ಚಲ್ಲೋಗಿತ್ತಲ್ಲ ಸೀರಮ್, ಅಲ್ಲಿಗೆ ಬರ್ತಾ ಇದ್ದಾನೆ. ತಮ್ಮ ಫ್ರೀಡಾ, ನಿಮ್ಮೆಲ್ಲರ ರಿವೆಂಜ್ನ ನಾನ್ ತಗೊಳ್ತೀನಿ. ಜಗ್ಗು ದಾದ ತಗೊಳ್ತಾನೆ, ಐ ಮೀನ್ ಈ ರೋಡ್ ರೇಸ್ ತಗೊಳ್ತಾನೆ. ಮತ್ತೆ ಹಾಗೆ ಅವನು ಈ ಸೀರಮ್ನ ನೆಕ್ ಬಿಡ್ತಾನೆ. ಮತ್ತೆ ಬೂಮ್, ಇವಂದಂತೂ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಟೈಟನ್ ಇಂದಾಗಿ. ಹಿಸ್ಟೋರಿಯಾ ಸರಪಳಿಯನ್ನ ಬಿಡಿಸ್ತಾಳೆ. ಆದ್ರೆ ಗಾಳಿಯ ರಭಸಕ್ಕೆ ಅವಳೆ ಹಾರೋಗ್ಬಿಟ್ಲು. ಬಟ್ ಮಿಕಾಸ ಬಂದು ಹಿಡಿತಾಳೆ ಅವಳನ್ನ. ಮತ್ತೆ ಹಾಗೆ ಇಲ್ಲಿ ಲೇವಾಯ್, ಜೀನ್, ಕೋನಿ ಎಲ್ಲ ಬಂದ್ಬಿಡ್ತಾರೆ. ಮತ್ತೆ ಆರೆನ್ನ ಹಿಂದೆ ತಕೊಂಡ್ಬಿಟ್ರು. ಪುಣ್ಯ ಇಲ್ದೇ ಇದ್ರೆ ಕ್ರಶ್ ಆಗೋಗ್ತಿದ್ದ. ಈ ಟೈಟನ್ ಅಂತೂ ಕೊಲೋಸಲ್ ಟೈಟನ್ ಗಿಂತ ದೊಡ್ಡ ಆಗ್ತಾ ಇದೆ. ಮತ್ತೆ ಆರೆನ್ಗಂತೂ ಇವಾಗ ಭಯ ಆಗೋಗಿದೆ. ಯಾಕಂದ್ರೆ ಈ ಜಾಗ ಒಡೆದು ಬೀಳ್ತಾ ಇದೆ. ಮತ್ತೆ ಅವನು ಎಲ್ಲಾ ಹೋಪ್ಸ್ ಅನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ನಾನು ಎರೆಯಿಂದ ಕರ್ಕೊಂಡು ಓಡೋಗ್ತೀನಿ. ಮತ್ತೆ ನಾವಿಲ್ಲಿ ಹ್ಯಾಂಡಲ್ ಮಾಡ್ತೀವಿ ಹೇಗಾದ್ರು. ಆದ್ರೆ ಹೇಗೆ? ನಾ ಸಾಯ್ತಾ ಇದೀವಿ ಅಂದ್ರೆ ಅಟ್ ಲೀಸ್ಟ್ ಟ್ರೈ ಅಂತೂ ಮಾಡಬಹುದಲ್ವಾ? ಮತ್ತೆ ಅಲ್ಲಿಗೆ ಆರೆನ್ಗೆ ಕಾಣಿಸುತ್ತೆ ಒಂದು ಶೀಶಿ. ಈ ಸಣ್ಣ ಶೀಶೆ ರೋಡ್ ರೇಸ್ ನ ಜೇಬಿಂದ ಕೆಳಗ್ ಬಿದ್ದಿತ್ತು ಆ ಟೈಮಲ್ಲಿ. ಮತ್ತೆ ಅದ್ರ ಮೇಲೆ ಬರ್ದಿದೆ ಆರ್ಮರ್ ಅಂತ. ಆರೆನ್, ನಾನು ನಿನ್ಗೆ ಮೊದಲೊಮ್ಮೆ ಹೇಳಿದ್ದೆ, ನೀನೇ ಡಿಸೈಡ್ ಮಾಡ್ಬೇಕು ಅಂತ. ಮತ್ತೆ ಆರೆನ್ ಅದನ್ನ ಎತ್ಕೊಳ್ತಾನೆ ಅಂಡ್ ತನ್ನ ಬಾಯಿಂದ ಅದನ್ನ ಹೊಡಿತಾನೆ ಅಂಡ್ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾನೆ ಟೈಟನ್ ಆಗಿ. ವೇಟ್, ಇದ್ಯಾವ ಹೊಸ ಎಬಿಲಿಟಿ ಬಂದ್ಬಿಡ್ತು ಗುರು ಇವನ್ಗೆ? ಅಂಡ್ ಏನಾಗ್ತಾ ಇದೆ ಇಲ್ಲಿ? ಮತ್ತೆ ಹಾಗೆ ಹೊರಗಡೆ ಅಂತೂ ಭೂಮಿನೇ ಒಡೆದೋಗ್ತಾ ಇದೆ. ಮತ್ತೆ ರೋಡ್ ರೇಸ್ ನ ಟೈಟನ್ ಅಂತೂ ನೆಲವನ್ನೇ ಸೀಳಿ ಮೇಲ್ ಬಂದ್ಬಿಟ್ಟಿದೆ. ಕೊಲೋಸಲ್ ಟೈಟನ್ ಗಿಂತನೂ 2 ಪಟ್ಟು ದೊಡ್ಡ ಇದೆ ಗುರು. ಆದ್ರೆ ಇದ್ಯಾಕೆ ಹರಿತಾ ಇದೆ? ಎಷ್ಟು ಡಿಸ್ಗಸ್ಟಿಂಗ್ ಆಗಿ ಕಾಣ್ತಿದೆ ಗುರು. ರೋಡ್ ರೇಸ್ ಸ್ನಾನ ಮಾಡ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಆರೆನ್, ಆರೆನ್, ಆರೆನ್. ಫೈನಲಿ ಎಲ್ಲ ಬದ್ಕೊಂಡಿದ್ದಾರೆ ಗಾಯ್ಸ್, ಯಾರು ಸಾಯ್ಲಿಲ್ಲ. ಮತ್ತೆ ಆರೆನ್ ಹಾರ್ಡನಿಂಗ್ ಮಾಡ್ಕೊಂಡಿದ್ದ ಸರಿಯಾದ ಟೈಮ್ ಅಲ್ಲಿ. ಇದು ಟೈಟನ್ ದೇ ಒಂದು ಪವರ್ ಆಗಿದೆ. ಜಸ್ಟ್ ಲೈಕ್ ಇವಾಗ ಆನಿ ತನ್ನ ಒಂದು ಶೀಲ್ಡ್ ನ ಒಳಗೆ ಟ್ರ್ಯಾಪ್ ಮಾಡ್ಕೊಂಡಿದ್ಲಲ್ಲ, ತನ್ನ ಪ್ರಾಣನ ಉಳಿಸ್ಕೊಳ್ಳೋಕೆ, ಅದೇ ರೀತಿ ಇದು ಕೂಡ. ಲೇವಾಯ್ ಹೇಳ್ತಾರೆ, ಆರೆನ್ ಒಳ್ಳೆ ಕೆಲಸ ಮಾಡ್ದೆ. ಮತ್ತೆ ಇವಾಗ ನಾವು ವಾಲ್ ಮಾರಿಯನ್ನ ವಾಪಸ್ ಪಡ್ಕೊಳ್ಬಹುದು. ಯಾಕಂದ್ರೆ ನಿನ್ನ ಈ ಪವರ್ ಇಂದ ನಾವು ವಾಲ್ ಮಾರಿಯದಲ್ಲಾಗಿರೋ ಹೋಲ್ ನ ಮುಚ್ಚಬಹುದು.
ಅರೆ ಹಾ, ಯಾಕಂದ್ರೆ ಇದೇ ಹಾರ್ಡನಿಂಗ್ ನ ಪವರ್ ಇಂದ ಆ ಗೋಡೆಗಳೆಲ್ಲ ನಿರ್ಮಾಣ ಆಗಿದ್ದು ಮತ್ತೆ ಒಂದ್ ವೇಳೆ ವಾಲ್ಮರಿಯ ವಾಪಸ್ ಸಿಕ್ಬಿಟ್ರೆ ಅವರು ಬೇಸ್ಮೆಂಟ್ ನ ವರ್ಗೂ ಹೋಗಬಹುದು. ಆರೆನ್ ನಮ್ಮ ಮನೆಯ ಬೇಸ್ಮೆಂಟ್ ನಲ್ಲೇ ಗ್ರೀಶಾ ಯೇಗರ್ ಎಲ್ಲಾ ಸೀಕ್ರೆಟ್ಸ್ ನ ಇಟ್ಟಿದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ನಾವ್ ಈ ಹಂದಿ ಟೈಟನ್ ನ ಮುಗಿಸ್ಬೇಕು. ಸೊ ಹಂದಿ ಟೈಟನ್ ಅಂದ್ರೆ ಈ ರೋಡ್ ರೇಸ್ ನ ಟೈಟನ್ ಇದೆಯಲ್ಲ, ಅದು ನಿಜವಾಗ್ಲೂ ತೆಳ್ಕೊಂತ ಬರ್ತಾ ಇದೆ ಇದಂತೂ. ಯಾಕಂದ್ರೆ ರೋಡ್ ರೇಸ್ ಒಂದು ಅಬ್ನಾರ್ಮಲ್ ಟೈಟನ್ ಆಗ್ಬಿಟ್ಟಿದ್ದಾನೆ. ಅವನ್ಗೆ ಗೊತ್ತೇ ಇಲ್ಲ ಏನ್ ನಡೀತಾ ಇದೆ ಅಂತ. ಯಾಕಂದ್ರೆ ಅವನು ಯಾವ್ದೇ ಟೈಟನ್ ಶಿಫ್ಟರ್ಸ್ ನ ತಿನ್ನೋಕಾಗಿಲ್ವಲ್ಲ, ಹೀಗಾಗಿ ಅವನು ವಾಪಸ್ ಮನುಷ್ಯನು ಆಗಕ್ಕಾಗಲ್ಲ. ಇವಾಗ ಅವನ ಟೈಟನ್ ನ ಪೀಸ್ ಮಾಡೋದಂದ್ರೆ ಬಾಕಿ. ಇಲ್ದೇ ಇದ್ರೆ ಅದು ಗೋಡೆಯ ಹತ್ರಕ್ಕೆ ಬಂದು ಹೊಡೆದಾಕ್ಬಿಡುತ್ತೆ. ಹೀಗಾಗಿ ಸೊ ಏನ್ ಮಾಡೋದು ಇವಾಗ? ಇಷ್ಟು ದೊಡ್ಡ ಟೈಟನ್ ಅಂತೂ ಪೀಸ್ ಮಾಡಕ್ಕೆ ಆಗಲ್ವಲ್ಲ. ಹಾಂಜಿ ಹೇಳ್ತಾರೆ ಒಂದೇ ಅರೆನ ರೋಡ್ ರೇಸ್ ಗೆ ತಿನ್ಸ್ಬಿಡೋದು. ಅಂಡ್ ಹಾಗೆ ಅವನು ಸರಿ ಹೋಗ್ತಾನಲ್ಲ, ಆಗ ಅವನನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿಸಿ ಎಲ್ಲವನ್ನು ಸರಿ ಮಾಡಿಸ್ಬಿಡೋದು. ಆದ್ರೆ ಹಿಸ್ಟೋರಿಯಾ ಹೇಳ್ತಾಳೆ ಇಲ್ಲ, ಒಂದು ಪ್ಲಾನ್ ಬಿ ಕೂಡ ಇದೆ. ಏನಪ್ಪಾ ಅಂದ್ರೆ ನನ್ನ ಡ್ಯಾಡ್ ಹೇಳ್ತಾ ಇದ್ರು, ಗೋಡೆಗಳ ಮೊದಲ ರಾಜ ಬಯಸ್ತಾ ಇದ್ದ ಈ ಟೈಟನ್ ಪವರ್ಗಳು ಜನರೇಷನ್ ಟು ಜನರೇಷನ್ ಪಾಸ್ ಆಗ್ಲಿ ಅಂತ. ಮನುಷ್ಯರು ಟೈಟನ್ ಗಳಿಂದ ಹೆದರ್ಕೊಂಡು ಅವ್ರನ್ನ ಆಳೋದು ಈಸಿ ಆಗ್ಬಿಡುತ್ತಲ್ಲ, ಅದಕ್ಕೆ. ಮತ್ತೆ ಯಾರೇ ನನ್ಗಂತೂ ಅನ್ಸುತ್ತೆ ನಿನ್ನ ಅಪ್ಪ ಅದಕ್ಕೇನೆ ನನ್ನ ಅಕ್ಕನಿಂದ ಫೌಂಡಿಂಗ್ ಟೈಟನ್ ನ ಕದ್ದಿದ್ದು, ಅವಳನ್ನ ತಿಂದು. ಸೊ ನಮ್ಮ ಹತ್ರ ಇರೋದು ಒಂದೇ ಚಾನ್ಸ್, ನಿನ್ನ ಹತ್ರ ಫೌಂಡಿಂಗ್ ಟೈಟನ್ ನ ಪವರ್ ಇದೆ. ಹೀಗಾಗಿ ನೀನು ಅದನ್ನ ಯೂಸ್ ಮಾಡಬೇಕು ಮತ್ತೆ ನಮ್ಮನ್ನ ಸೇವ್ ಮಾಡಬೇಕು. ಆದ್ರೆ ರಾಯಲ್ ಬ್ಲಡ್ ಇಲ್ದೆ ಫೌಂಡಿಂಗ್ ಟೈಟನ್ ನ 100% ಪವರ್ ನ ಯೂಸ್ ಮಾಡೋದು ಇಂಪಾಸಿಬಲ್ ಅಲ್ವಾ ಗಾಯ್ಸ್? ಮಿಕಾಸಾ ಹೇಳ್ತಾಳೆ ಮೇ ಬಿ ಅದಕ್ಕೆ ಇರ್ಬೇಕು ನಿಮ್ಮಪ್ಪ ನಿನಗೆ ಬೇಸ್ಮೆಂಟ್ ನ ಚಾವಿನ ಕೊಟ್ಟಿದ್ದು. ಆ ಬೇಸ್ಮೆಂಟ್ ನಲ್ಲಿ ಅವರು ಸೀಕ್ರೆಟ್ ನ ಬರ್ದಿರ್ಬೇಕು. ಹೇಗೆ ರಾಯಲ್ ಬ್ಲಡ್ ಇಲ್ದಿದ್ದವರು ಕೂಡ ಫೌಂಡಿಂಗ್ ಟೈಟನ್ ನ ಪವರ್ಸ್ ನ ಯೂಸ್ ಮಾಡ್ಕೊಳ್ಬಹುದು ಅಂತ. ಓಕೆ, ಸೊ ಇವಾಗ ಇರೋದು ಒಂದೇ ದಾರಿ, ರೋಡ್ ರೇಸ್ ನ ಕೊಲ್ಲೋದು ಹೇಗಾದ್ರೂ ಮಾಡಿ. ಆದ್ರೆ ಹಿಸ್ಟೋರಿಯಾ ತನ್ನ ಅಪ್ಪನ್ನ ಕೊಲ್ತಾಳ? ಸಾರಿ ಡ್ಯಾಡ್, ಇದು ಕೊನೆಯ ವಿದಾಯ ಆಗಿರುತ್ತೆ. ಯಾವ ಡಿಸ್ಟ್ರಿಕ್ಟ್ ನ ಕಡೆಗೆ ರೋಡ್ ರೇಸ್ ಹೋಗ್ತಾ ಇದ್ನಲ್ಲ, ಅದೇ ಡಿಸ್ಟ್ರಿಕ್ಟ್ ಗೆ ಇವರೆಲ್ಲ ಬರ್ತಾರೆ. ಹಿಸ್ಟೋರಿಯಾ, ಎರ್ವಿನ್ ನ ಆರ್ಡರ್ಸ್ ಬಂದಿದೆ. ಏನಂದ್ರೆ ಈ ಗೋಡೆಗಳ ನೆಕ್ಸ್ಟ್ ರಾಣಿ ನೀನಾಗ್ಬೇಕು ಅಂತ. ಫೈನಲಿ ಇನ್ಫಾರ್ಮೇಶನ್ ಹಿಸ್ಟೋರಿಯಾಗೆ ಹೇಳ್ಬಿಟ್ಟ. ಮತ್ತೆ ಹಿಸ್ಟೋರಿಯಾ ಹೇಳ್ತಾಳೆ ಸರಿ, ನಾನ್ ಮಾಡ್ತೀನಿ. ಒಂದ್ ವೇಳೆ ಇದು ನನ್ನ ಕರ್ತವ್ಯ ಆಗಿದ್ರೆ ನಾನು ಈ ಗೋಡೆಗಳ ರಾಣಿ ಆಗ್ತೀನಿ. ಲೇವೈ ನಿಜವಾಗ್ಲೂ ಶಾರ್ಟ್ ಇದ್ದಾನೆ ಗುರು. ಅವನು ಕಾಂಪ್ಲೇಂಟ್ ಕೊಡಿದ್ರು ಕೂಡ ಹೈಟ್ ಆಗಲ್ಲ. ನೀನು ರಾಣಿ ಆಗ್ತೀಯಲ್ವಾ, ಆಗ ಲೇವೈಗೂ ಕೂಡ ನೀನು ಪಂಚ್ ಮಾಡ್ಬೋದು. ಅಂಡ್ ಆ ಕಡೆಯಿಂದ ಅಂತೂ ಈ ರೋಡ್ ರೇಸ್ ನ ಅಬ್ನಾರ್ಮಲ್ ಟೈಟನ್ ತೆವಳ್ಕೊಂತ ಬರ್ತಾ ಇದೆ ಆರ್ವುಡ್ ಡಿಸ್ಟ್ರಿಕ್ಟ್ ನ ಕಡೆಗೆ. ಮತ್ತೆ ಅನಿಮೇಷನ್ ನೋಡಿ ಗಾಯ್ಸ್, ಎಂತ ಬೆಂಕಿ ಇದೆ. ನಾಯ್ಸ್ ವರ್ಕ್ ವಿಟ್. ಮತ್ತೆ ಬೆಳಿಗ್ಗೆ ಆಗುತ್ತೆ. ಸೊ ಇವಾಗ ರೋಡ್ ರೇಸ್ ನ ಕೊಲ್ಬೇಕಾಗಿದೆ. ಎಲ್ಲ ತಯಾರಿದ್ದೀರಾ? ಫೈರ್! ಆದ್ರೆ ಈ ಕ್ಯಾನನ್ಸ್ ನ ಶೂಟ್ ಗಂತೂ ಅವನ್ಗೇನು ವ್ಯತ್ಯಾಸನೇ ಬರ್ಲಿಲ್ಲ ಗುರು. ಇನ್ನು ಮುಂದೆ ಬರ್ತಾ ಇದ್ದಾನೆ. ಹಿಸ್ಟೋರಿಯಾ, ಇವಾಗ ಮ್ಯಾಟ್ರ್ ಅಂತೂ ಕೈಯಿಂದ ಕೆಳಗೋಗ್ಬಿಟ್ಟಿದೆ. ಆದ್ರೆ ನಿಮ್ಗಂತೂ ಕೈಯೇ ಇಲ್ವಲ್ಲ. ಅರೆ ಸುಮ್ನಾಗು, ನಾನಿನ್ನು ಸೀರಿಯಸ್ ಮಾತಾಡ್ತಿದ್ದೀನಿ. ಮತ್ತೆ ನೀನು ಜೀವಂತ ಉಳಿಬೇಕು. ನಾನಂತೂ ಹೇಳ್ತೀನಿ, ನೀನು ಈ ಬ್ಯಾಟಲ್ಗೆ ಬರಬೇಡ. ಸೊ ನೀನು ಬದುಕೊಳ್ದು ಈ ಗೋಡೆಗಳನ್ನ ಆಳ್ಬಹುದು. ಹೀಗಾಗಿ ಹಿಸ್ಟೋರಿಯಾ ಎಷ್ಟು ಪವರ್ಫುಲ್ ಆಗಿಬಿಟ್ಟಿದ್ದಾಳೆ. ನಿಜವಾಗ್ಲೂ ನಾನೇ ತುಂಬಾ ವೀಕ್ ಇದ್ದೀನಿ. ಅರೆ ತನ್ನಿಂದೆ ಹೊಡ್ಕೊಳಕ್ಕೆ ಶುರು ಮಾಡ್ತಾನೆ. ವಾಟ್? ತನ್ಗೆನೆ ಪಂಚ್ ಹೊಡ್ಕೊಳ್ತಾ ಇದ್ದಾನೆ ಗುರು. ವಾಯ್ ತಿಕ್ಲಿ ಹಿಡಿತಾ ಏನು? ಆದ್ರೆ ಹರಿತಾ ರೋಡ್ ರೇಸ್ ವಾಲ್ಸ್ ನವರೆಗೂ ಬಂದ. ಅಂಡ್ ಹಾಗೆ ಕೈಯನ್ನ ಮೇಲೆ ಎತ್ತಾನೆ ಮತ್ತೆ ಎದ್ ನಿಲ್ತಾನೆ. ಎತ್ತ ಸ್ಥಿತಿ ಆಗ್ಬಿಟ್ಟಿದೆ ಒಂದು ಗುರು. ಹರಿತಾ ಪೂರ್ತಿ ಬಾಡಿನೇ ಅರ್ಧ ಕಟ್ಟಾಗ್ಬಿಟ್ಟಿದೆ. ಶಿಟ್. ಮತ್ತೆ ಅವನ ಇಂಟೆಸ್ಟೈನ್ಸ್ ಅಂತೂ ಕೆಳಗಡೆ ಬಿದ್ದ್ಬಿಡುತ್ತೆ. ಅಂದ್ರೆ ದೊಡ್ಡ ಕರಳು ಅಥವಾ ಸಣ್ಣ ಕರಳು ಏನೋ ಒಂದು ಬಿದ್ದ್ಬಿಡುತ್ತೆ. ಇವನನ್ನ ಇವರು ಹೇಗೆ ಕೊಲ್ತಾರೆ ಈಗ? ಮೊದಲ ದಿನಕ್ಕೂ ಮತ್ತೆ ಈ ದಿನಕ್ಕೂ ಇರೋದು ಒಂದೇ ಒಂದು ವ್ಯತ್ಯಾಸ. ಏನಂದ್ರೆ ಮನುಕಲತೆ ಹತ್ರನೂ ಒಂದು ಶಕ್ತಿ ಇದೆ. ಮತ್ತೆ ಎರೆನ್ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾನೆ ಅಟ್ಯಾಕ್ ಟೈಟನ್ ಆಗಿ. ಅಂಡ್ ಹಾಗೆ ಇವರು ಬ್ಯಾರಲ್ಸ್ ನ ಹೊತ್ತಾಕಿ ಬ್ಲಾಸ್ಟ್ ಮಾಡಿಸ್ಬಿಡ್ತಾರೆ. ಇದರಿಂದ ರೋಡ್ ರೇಸ್ ನ ಬ್ಯಾಲೆನ್ಸ್ ತಪ್ಪುತ್ತೆ. ಅಟ್ಯಾಕ್! ಅಂಡ್ ಅಲ್ಲಿಂದ ಓಡ್ ಬರ್ತಾನೆ ಎರೆನ್. ಬೆನ್ ಮೇಲೆ ಈ ಸಿಡಿ ಮದ್ದುಗಳನ್ನ ಎತ್ಕೊಂಡು ಎಕ್ಸ್ಪ್ಲೋಸಿವ್ಸ್ ನ ತಗೊಂಡು
ಯಾಕಂದ್ರೆ ಅವರು ಪ್ಲಾನ್ ಮಾಡಿದ್ರು ಏನಪ್ಪಾ ಅಂದ್ರೆ ಈ ಟೈಟನ್ ತುಂಬಾ ದೊಡ್ಡ ಇದೆಯಲ್ಲ, ಹೀಗಾಗಿ ಹೊರಗಡೆಯಿಂದಂತೂ ಅಟ್ಯಾಕ್ ಮಾಡಕ್ಕಾಗಲ್ಲ, ಹೀಗಾಗಿ ಅದ್ರ ಒಳಗಡೆನೆ ಬ್ಲಾಸ್ಟ್ ಮಾಡಿಸ್ಬೇಕು. ಮತ್ತೆ ಹ್ಯಾರನ್ ಮುಂದೆ ಬರ್ತಾನೆ, ಸಾಯಿ ಇವಾಗ. ಅಂಡ್ ಬೂಮ್, ರೋಡ್ ರೇಸ್ ಬ್ಲಾಸ್ಟ್ ಆಗ್ಬಿಟ್ಟ ಗುರು. ಎಂತ ಬ್ಲಾಸ್ಟ್ ಗುರು, ಓ ಮೈ ಗಾಡ್. ಅಂಡ್ ಹಾಗೆ ಅವನ ಬಾಡಿಯ ತುಂಡುಗಳಂತೂ ಎಲ್ಲ ಕಡೆ ಹೊರಡ್ಬಿಡುತ್ತೆ. ಸೊ ಸೋಲ್ಜರ್ಸ್ ಹೋಗ್ತಾರೆ ಅದನ್ನು ಕೂಡ ಪೀಸ್ ಮಾಡಕ್ಕೆ, ಯಾಕಂದ್ರೆ ಒಂದು ಪೀಸ್ ಉಳ್ಕೊಂಡ್ರು ಕೂಡ ಅದು ರೀಜನರೇಟ್ ಆಗ್ಬಿಡುತ್ತೆ. ಇದು ನನ್ನ ಡ್ಯಾಡ್ನ ವಿರುದ್ಧ ಮೊದಲನೇ ಫೈಟ್ ಆಗಿದೆ, ಮತ್ತೆ ನಾನು ಹೋರಾಡ್ತೀನಿ. ಅಂಡ್ ಕಚಾಕ್, ಫೈನಲಿ ಹಿಸ್ಟೋರಿಯಾ ರೋಡ್ ರೇಸ್ ನ ಕುತ್ತಿಗೆನ ಕಟ್ ಮಾಡ್ಬಿಡ್ತಾಳೆ. ರೋಡ್ ರೇಸ್ ನ ಕತೆ ಮುಗೀತು ಫೈನಲಿ. ಮತ್ತೆ ಇಲ್ಲಿ ಕ್ಯಾನಿ ಸಾಯೋದ್ರಲ್ಲಿದ್ದಾನೆ. ನಮಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಯಾರೋ ಒಬ್ರು ಕ್ಯಾನಿಯನ್ನ ರೋಡ್ ರೇಸ್ ಮತ್ತೆ ಅವನ ತಮ್ಮ ಊರಿ ರೇಸ್ ಅನ್ನ ಕೊಲ್ಲೋಕೆ ಕಳಿಸಿದ್ದ. ಅದೇ ದಿನ ಕ್ಯಾನಿಗೆ ಗೊತ್ತಾಗಿದ್ದು ಹ್ಯೂಮನ್ಸ್ ನ ಹತ್ರನೂ ಟೈಟನ್ ಆಗಿ ಬದಲಾಗೋ ಪವರ್ ಇದೆ ಅಂತ. ಅಣ್ಣ, ನೀನು ಇವನನ್ನ ಕೊಂದಾಕ್ಬಿಡು, ಇವನ ಮೆಮೊರೀಸ್ ನ ಅಳಿಸೋಕು ಆಗಲ್ಲ, ಯಾಕಂದ್ರೆ ಇವನೊಬ್ಬ ಎಕ್ಕರ್ ಮ್ಯಾನ್ ಆಗಿದ್ದಾನೆ. ಆದ್ರೆ ಊರಿ ಏನು ಮಾಡ್ದೆ ತಲೆ ಬಾಗಿಸ್ತಾನೆ, ಮತ್ತೆ ಹಾಗೆ ಒಂದು ಹೆಲ್ಪ್ ನ ಕೇಳ್ತಾನೆ. ಅಂಡ್ ಕ್ಯಾನಿ ಅದಕ್ಕೆ ಒಪ್ಕೊಳ್ತಾನೆ ಕೂಡ. ಮತ್ತೆ ಕ್ಯಾನಿ ತನ್ನ ತಂಗಿಯನ್ನ ಮೀಟ್ ಆಗೋಕೆ ಹೋಗ್ತಾನೆ. ಅರೆ ಕುಚಲ್, ನೀನಂತೂ ತುಂಬಾ ವೀಕ್ ಆಗ್ಬಿಟ್ಟಿದ್ಯಾ ತಂಗಿ, ಅವಳು ಸತ್ತೋಗಿದ್ದಾಳೆ. ಸೊ ಇವನೇ ಆ ಕಸ್ಟಮರ್ನ ಮಗು ಆಗಿದ್ದಾನೆ. ಮತ್ತೆ ಕುಚಲ್ ಕ್ಯಾನಿಯ ತಂಗಿ ಆಗಿದ್ಲು. ಓಯ್ ಹುಡ್ಗ, ನಿನ್ನ ಹೆಸರೇನು? ಲಿವಾಯ್. ವಾಟ್ ದ ಫಕ್, ಅದೇ ಕ್ಯಾನಿ ನಿಜವಾಗ್ಲೂ ಅಂಕಲ್ ಆಗಿದ್ದಾನೆ ಲಿವಾಯ್ದು. ಮತ್ತೆ ಲಿವಾಯ್ ಯಾವ್ದೋ ಕಸ್ಟಮರ್ನ ಮಗ ಆಗಿದ್ದ. ಮತ್ತೆ ಕ್ಯಾನಿ ಲಿವಾಯ್ಗೆ ಹೇಳ್ಕೊಡ್ತಾನೆ ಹೇಗೆ ಈ ಕ್ರೂರ ಜಗತ್ತಲ್ಲಿ ಮತ್ತೆ ಅಂಡರ್ ವರ್ಲ್ಡ್ ನಲ್ಲಿ ಬದುಕಿರೋದು ಹೇಗೆ ಅಂತ. ಒಂದಿನ ಕ್ಯಾನಿ ಮತ್ತೆ ಊರಿ ಒಂದ್ ಕಡೆ ಕೂತ್ಕೊಂಡಿದ್ರು. ಊರಿ ಹೇಳ್ತಾನೆ, ಕ್ಯಾನಿ, ನಾನು ಸದ್ಯದಲ್ಲೇ ಸಾಯ್ತಾ ಇದ್ದೀನಿ, ನನಗೆ ವಯಸ್ಸಾಯ್ತು ಇವಾಗ, ಆದರೆ ನಾನು ನನ್ನ ತಮ್ಮ ರೋಡ್ ರೇಸ್ನ ಮಕ್ಕಳಿಗೆ ನನ್ನ ಪವರ್ನ ಕೊಟ್ಟಾಕ್ಬಿಡ್ತೀನಿ. ಅದಾದ ನಂತರ ಕ್ಯಾನಿ ಯಾವತ್ತೂ ಊರಿನ ಮೀಟೇ ಆಗಿಲ್ಲ. ರೋಡ್ ರೇಸ್ನ ಮಗಳು ಫ್ರೀಡಾನಲ್ಲಿ ನಾನು ಊರಿನ ನೋಡಿದೆ. ಮತ್ತೆ ಆ ದಿನದಿಂದ ನಾನು ಪವರ್ನ ಹಿಂದೆ ಬಿದ್ಬಿಟ್ಟೆ. ಈ ಜಗತ್ತಲ್ಲಂತೂ ಎಲ್ಲ ಒಂದೇ ರೀತಿ ಇದ್ದಾರೆ. ಕೆಲವೊಬ್ಬರಿಗೆ ನಶೆ ಬೇಕು, ಕೆಲವೊಬ್ಬರಿಗೆ ಹುಡುಕಿ, ಕೆಲವೊಬ್ಬರಿಗೆ ಪವರ್ ಬೇಕು. ಈ ಜಗತ್ತಿನಲ್ಲಿ ಎಲ್ಲರೂ ಯಾವುದಕ್ಕಾದ್ರೂ ಒಂದು ಗುಲಾಮರಾಗಿದ್ದಾರೆ ಅಷ್ಟೇ. ನಾವೆಲ್ಲ ಗುಲಾಮರಾಗೆ ಸಾಯೋದು. ನಿನ್ನ ಹತ್ರ ಟೈಟನ್ ಸೀರಮ್ ಇದೆ ಅಲ್ವಾ, ನೀನು ಬದುಕುಳಿಬಹುದು ಕ್ಯಾನಿ. ಕ್ಯಾನಿ ಮಾವ ಅನ್ನೋ ಮಗನೇ, ನಾನಿನ ಅಂಕಲ್, ಗೊತ್ತಾಯ್ತಾ? ಲೇವಾ ಎಕ್ಕರ್ ಮ್ಯಾನ್, ನಾನಿದನ್ನ ನಿನ್ಗೆ ಕೊಡ್ತಾ ಇದ್ದೀನಿ. ಮತ್ತೆ ಕ್ಯಾನಿ ಅಲ್ಲಿಗೆ ಸಾಯ್ತಾನೆ. ಮತ್ತೆ ಇಲ್ಲಿ ಹಿಸ್ಟೋರಿ ಆಗ್ತಾಳೆ ಗೋಡೆಗಳ ರಾಣಿ. ಸೊ ಇಂದಿನಿಂದ ಇವಳೆ ಕ್ವೀನ್ ಆಗಿದ್ದಾಳೆ ಗಾಯ್ಸ್. ಮಿಕಾಸ ಹೇಳ್ತಾಳೆ, ನನ್ನ ಚಾಲೆಂಜ್ ನಿನಗೆ ನೆನಪಿದೆ ತಾನೆ? ಚಾಲೆಂಜ್ ಏನಾಗಿತ್ತು ಅಂದ್ರೆ ಲೇವಾಯ್ಗೆ ಒಂದು ಪಂಚ್ ಹೊಡೆಯೋದು. ಅಫ್ಕೋರ್ಸ್ ಹಿಸ್ಟೋರಿಯಾ ಇವಾಗ ಕ್ವೀನ್ ಆಗಿದ್ದಾಳಲ್ಲ, ಸೊ ಇವಾಗಂತ ಅವಳು ಯಾರಿಗ್ ಬೇಕಾದ್ರೂ ಪಂಚ್ ಮಾಡ್ಬೋದು. ಅಂಡ್ ಅವಳು ನಿಜವಾಗ್ಲೂ ಲೇವಾಗೆ ಒಂದು ಪಂಚ್ ಕೊಡ್ತಾಳೆ. ಹಿಸ್ಟೋರಿಯಾ ಅಂತೂ ಲೇವಾಗಿಂತ ಶಾರ್ಟ್ ಇದ್ದಾಳೆ ಗುರು. ಆದ್ರೆ ಲೇವಾಯ್ಗೆ ಕೋಪ ಬರ್ಲಿಲ್ಲ, ಬದಲಾಗಿ ಅವ್ರು ಹೇಳ್ತಾರೆ, ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತೆ ನಾವಿಲ್ಲಿ ನೋಡ್ತೀವಿ ರೈನರ್ ಅಂಡ್ ಬರ್ಟಾಲ್ಟ್ ನ. ಇಲ್ಲಿ ರೈನರ್ ಅಂಡ್ ಬರ್ಟಾಲ್ಟ್ ಶಿಗಾನ್ಶಿನ ಡಿಸ್ಟ್ರಿಕ್ಟ್ ನಲ್ಲಿದ್ದಾರೆ. ಕೆಲಸ ಮುಗೀತು. ನಾವಿವಾಗ ಆನಿಯನ್ನು ಸಹ ಸದ್ಯದಲ್ಲೇ ವಾಪಸ್ ಕರ್ಕೊಂಡು ಬರ್ತಿದ್ದೀವಿ. ಯುದ್ಧ ಶುರು ಆಗಲಿದೆ. ಮತ್ತೆ ಹಿಸ್ಟೋರಿಯಾ ರಾಣಿ ಆಗಿರೋದ್ರಿಂದ ಅವಳು ಅನಾಥ ಮಕ್ಕಳಿಗೆ ಮನೆ ಕೊಡ್ತಾ ಇದ್ದಾಳೆ. ನೈಸ್ ಹಿಸ್ಟೋರಿಯಾ. ಮತ್ತೆ ಇವರು ಹೊಸ ಹೊಸ ದಾರಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಟೈಟನ್ ಗಳನ್ನ ಕೊಲ್ಲೋಕೆ. ಆರೆನ್ ಕೂಡ ಮಿಕಾಸನ ನೋಡಿ ಹಾರ್ಡ್ ಆಗ್ಬಿಡ್ತಾನೆ. ಅಂಡ್ ಹಾಗೆ ಈ ಶೀಲ್ಡ್ ನೆಲ್ಲ ಕ್ರಿಯೇಟ್ ಮಾಡೋಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಸೊ ಹೇಗೆ ಫ್ರೀಡಾನ ಮೆಮೊರೀಸ್ ಆರೆನ್ ನೋಡಿದ್ನೋ ಅದೇ ರೀತಿ ತನ್ನ ತಂದೆಯ ಮೆಮೊರೀಸ್ ಕೂಡ ಅವನು ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಗೊತ್ತಾಗ್ತಿಲ್ಲ ತನ್ನ ತಂದೆಯ ಮೆಮೊರೀಸ್ ಅಲ್ಲಿರೋ ಈ ಜನಗಳು ಯಾರು ಅಂತ. ಜೀನ್ ಹೇಳ್ತಾನೆ, ಒಂದ್ ವೇಳೆ ನಿನಗೆ ನೆನಪಾಗ್ತಿಲ್ಲ ಅಂದ್ರೆ ಕಮಾಂಡರ್ ಕೀತ್ನ ಹತ್ರ ಹೋಗಿ ಸ್ವಲ್ಪ ಪೆಟ್ಟು ತಿನ್ನು, ಗೊತ್ತಾಗುತ್ತೆ. ಇದು ತಮಾಷೆ ವಿಷಯ ಅಲ್ಲ ಜಿಯಾನ್, ಇದು ತುಂಬಾ ಸೀರಿಯಸ್ ಮ್ಯಾಟರ್. ನನ್ಗೆ ನೆನಪಾಗ್ತಾ ಇಲ್ಲ ಏನು. ವೇಟ್, ಆರೆನ್ಗೆ ನೆನಪಾಗುತ್ತೆ ಅವನ ತಂದೆ ಗ್ರೀಶ ಯೇಗನ್ನ ಮೆಮೊರೀಸ್ ಅಲ್ಲಿರೋ ಆ ವ್ಯಕ್ತಿ ಕೀತ್ ಆಗಿದ್ದಾನೆ ಅಂತ. ವಾಟ್ ದ ಹೆಲ್. ಸೊ ಇವಾಗ ಇವರು ಹೋಗ್ತಾ ಇದ್ದಾರೆ ಕಮಾಂಡರ್ ಕೀತ್ನ ಹತ್ರ. ಸೊ ಇವಾಗ ಕೀತ್ನ ಹತ್ರ ಇವರು ಕೇಳ್ತಾ ಇದ್ದಾರೆ ಮ್ಯಾಟರ್ ಏನಾಗಿತ್ತು ಅಂತ. ನೀವೆಲ್ಲ ಎಷ್ಟು ಬೆಳೆದು ಹೋಗಿದ್ದೀರಾ ಇವಾಗ.
ನೀವು ಚಿಕ್ಕ ಮಗುಗಳಾಗಿದ್ರಿ ನಾನು ನಿಮ್ಮನ್ನು ಟ್ರೈನ್ ಮಾಡುವಾಗ. ಇವಾಗ ನೋಡಿ ಎಷ್ಟು ದೊಡ್ಡ ಆಗಿದೆ ನಿಮ್ಮದು, ಎಷ್ಟು ದೊಡ್ಡವರಾಗಿದ್ದೀರಾ ನೀವೆಲ್ಲ. ಆ್ಯರನ್, ನೀನು ನಿನ್ನ ಅಮ್ಮನ ಥರನೇ ಇದೆಯಾ ಅಂತ ಎಲ್ಲ ಹೇಳ್ತಾರೆ, ಆದರೆ ನಾನಂತೂ ನಿನ್ನ ಕಣ್ಣಲ್ಲಿ ನಿನ್ನ ತಂದೆಯನ್ನು ನೋಡ್ತೀನಿ. ಮ್ಯಾಟರ್ ಏನಂತ ಹೇಳಿ ಪ್ಲೀಸ್. ಸೊ ಕಥೆ ಶುರು ಆಗುತ್ತೆ 20 ವರ್ಷದ ಹಿಂದೆ. ನಾನು ಗೋಡೆಗಳ ಆಚೆ ಗ್ರೀಶಾ ಯೇಗರ್ನ ನೋಡಿದೆ. ಅವನು ಹೇಳ್ದ ಅವನಿಗೆ ಏನು ನೆನಪೇ ಇಲ್ಲ ಅಂತ, ಆದರೆ ಗೋಡೆಗಳ ಆಚೆ ಹೋಗೋ ಪರ್ಮಿಷನ್ ಬರೀ ಸ್ಕೌಟ್ಸ್ನ ಹತ್ರ ಮಾತ್ರ ಇತ್ತು. ಸೊ ಹಾನ್ಸ್ ಮತ್ತೆ ನಾನು ಅವನನ್ನು ಬಿಟ್ಬಿಟ್ರು. ಗ್ರೀಶಾ, ನೆಕ್ಸ್ಟ್ ಏನು ಮಾಡಬೇಕಂತ ಇದೆಯಾ? ನಾನು BCom ತಗೊಳ್ತೀನಿ. ಆದರೆ ನೀನಂತೂ ಡಾಕ್ಟರ್ ಆಗಿದೆ ಅಲ್ವಾ? ಓ ಹಾಂ, ಸಾರಿ, ನನಗೆ ನನ್ನ ಹೆಸರನ್ನ ಬಿಟ್ಟು ಇನ್ನೊಂದು ವಿಷಯ ನೆನಪಾಯಿತು. ನಾನು ಒಬ್ಬ ಡಾಕ್ಟರ್ ಆಗಿದ್ದೆ. ನೀ ನನಗೆ ಹೇಳ್ಕೊಡ್ತೀಯಾ ಈ ಗೋಡೆಗಳ ಒಳಗಿನ ಜೀವನದ ಬಗ್ಗೆ ಮತ್ತು ಹಾಗೆ ಸ್ಕೌಟ್ಸ್ನ ಬಗ್ಗೆ? ಮತ್ತೆ ಗೈಸ್, ಇವನು ಬೇರೆ ಯಾರೂ ಅಲ್ಲ, ಇವನು ಕೀತ್ ಆಗಿದ್ದಾನೆ. ಮತ್ತು ಇವನು ಗ್ರೀಶಾ ಯೇಗರ್ ಆಗಿದ್ದಾನೆ, ಅಂದರೆ ಆ್ಯರನ್ನ ತಂದೆ. ಆ ಟೈಮಲ್ಲಿ ಆ್ಯರನ್ ಹುಟ್ಟಲೂ ಇಲ್ಲ. ಯಾವಾಗ ನಾನು ಅವನಿಗೆ ಸ್ಕೌಟ್ಸ್ನ ಬಗ್ಗೆ ಹೇಳ್ತಿದ್ನೋ ಆಗ ಅವನು ಹೇಳ್ತಾ ಇದ್ದ, ಬರೀ ಸ್ಕೌಟ್ಸ್ ಮಾತ್ರ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಹೋರಾಡೋದು ಅನ್ಸುತ್ತೆ, ಮತ್ತೆ ನೀನು ಸ್ಕೌಟ್ ಆಗಬೇಕು ಅಂದರೆ ಸ್ಪೆಷಲ್ ಆಗಿರ್ಬೇಕಾಗತ್ತಂತೆ. ಅವನು ಹೇಳ್ತಾ ಇದ್ದ ಅವನಿಗೆ ಯಾಕೆ ಇಷ್ಟು ರುಚಿ ಇತ್ತೋ ಗೊತ್ತಿಲ್ಲ. ಆ್ಯಂಡ್ ಅಲ್ಲೇ ಅವನು ಕಾರ್ಲನ ಮೀಟ್ ಆಗಿದ್ದು. ಕಾರ್ಲಾ ಅಂದರೆ ಆ್ಯರನ್ನ ಅಮ್ಮ. ಸೀಸನ್ 1ನಲ್ಲಿ ನೀವು ನೋಡಿದ್ದೀರಾ. ಸೊ ಕಾರ್ಲಾಗೆ ಒಂದು ಪ್ಲೇಗ್ ಬಂದ್ಬಿಟ್ಟಿತ್ತು, ಮತ್ತೆ ಹಾಗೆ ಡಾಕ್ಟರ್ ಗ್ರೀಶಾ ಯೇಗರ್ ಅವಳನ್ನ ಗುಣಪಡಿಸಿದ್ದು. ನನಗೆ ಕಾರ್ಲಾ ಅಂದರೆ ತುಂಬ ಇಷ್ಟ ಆಗಿದ್ಲು, ತುಂಬ ಪ್ರೀತಿಸ್ತಿದ್ದೆ ಅವಳನ್ನ. ಮತ್ತು ಹಾಗೆ ಒಂದು ಬಾರಿ, ಜಸ್ಟ್ ಒಂದು ಬಾರಿ ಕಮಾಂಡರ್ ಆಗೋ ಆಸೆ ಇತ್ತು ನನಗೆ. ನಾನು ತೋರಿಸ್ಬೇಕು ಅಂತ ಇದ್ದೆ ಕಾರ್ಲಾಗೆ ಮತ್ತು ಜನರಿಗೆ ನಾನು ಎಷ್ಟು ಒಳ್ಳೆ ವ್ಯಕ್ತಿ, ಮತ್ತು ಹಾಗೆ ನಾನು ಕೂಡ ಏನಾದರೂ ಅಚೀವ್ ಮಾಡಬಹುದು ಅಂತ. ಆದರೆ ಯಾವಾಗ ನಾನು ಕಮಾಂಡರ್ ಆಗೋ ಟೈಮ್ ಬಂತು ಆಗಂತೂ ಕಾರ್ಲಾ ಗ್ರೀಶನ ಮದುವೆ ಆಗಿಬಿಟ್ಟಿದ್ಲು. ಓ ಗಾಯ್ಸ್, ಎಂತ ಸ್ಯಾಡ್ ಸ್ಟೋರಿ. ಇದಂತೂ ಲವ್ ಟ್ರಯಾಂಗಲ್ ಆ್ಯಂಡ್ ಒನ್ ಸೈಡೆಡ್ ಸ್ಟೋರಿ ಆಗಿದೆ. ಮತ್ತೆ ಕೀತ್ ಯಾವಾಗ ಗೋಡೆಗಳ ಹೊರಗೆ ಮಿಷನ್ನ ಕ್ಯಾರಿ ಮಾಡ್ತಿದ್ನೋ ಆಗ ತುಂಬಾ ಜನ ಸಾಯ್ತಾ ಇದ್ರು. ಆ್ಯಂಡ್ ಹಾಗೆ ಗೋಡೆಯ ಒಳಗಿನ ಜನ ಅಂತೂ ಅವನನ್ನ ದ್ವೇಷಿಸ್ತಾ ಇದ್ರು. ಎಲ್ಲ ಸಾಯ್ತಾ ಇದ್ದಾರೆ, ಇವನ್ಗಿಂತ ಬೆಟರ್ ಅಂತೂ ಎರ್ವಿನ್ ಇದ್ದಾನೆ, ಎರ್ವಿನ್ ಅನ್ನೇ ಕಮಾಂಡರ್ ಮಾಡ್ಬಿಡಿ ಅಂತ ಜನ ಕೂಗಾಡ್ತಾ ಇದ್ರು. ಕೀತ್ ನೀನ್ ಎಲ್ಲಿವರೆಗೂ ಇದೆಲ್ಲ ಮಾಡ್ತಾ ಇರ್ತೀಯ? ಕಾರ್ಲಾ, ಈ ಮಗು ಯಾರದು? ಇದು ನನ್ನ ಮಗು ಎರೆನ್. ಮತ್ತೆ ಕೀತ್ ಆ ದಿನನೇ ಸೋತೊಪ್ಕೊಂಡ್ಬಿಟ್ಟ. ಅಂಡ್ ಹಾಗೆ ಎರ್ವಿನ್ಗೆ ಕಮಾಂಡರ್ಶಿಪ್ ನ ಕೊಟ್ಬಿಟ್ಟ. ಪಾಪ ಗುರು, ಕೀತ್ ನ ಲಕ್ಕಂತೂ ನಂತರನೇ ಇದೆ. ನಾನು ಯಾವತ್ತೂ ಸ್ಪೆಷಲ್ ಆಗಿರ್ಲಿಲ್ಲ, ಬದಲಾಗಿ ನಾನು ಕಾರ್ಲನ ಮಾತನ್ನ ಸುಮ್ಮನೆ ನಂಬಿಟ್ಟೆ. ನಾನು ನಿಜವಾಗ್ಲೂ ಸ್ಪೆಷಲ್ ಅಲ್ಲ. ಯಾವಾಗ ಈ ಗೋಡೆ ಒಡೆಯೋ ದುರಂತ ನಡೆದಿತ್ತು ರೈನರ್ ಮತ್ತೆ ಬರ್ಟಾಲ್ಟ್ ಇಂದ, ಆಗ ಗ್ರೀಶಾ ಮತ್ತೆ ಕೀತ್ ಒಟ್ಟಿಗೆ ಸೇರಿ ಎರೆನ್ ಹತ್ರ ಬಂದಿದ್ರು ಒಮ್ಮೆ. ಎರೆನ್, ನಿಮ್ಮಮ್ಮ ಎಲ್ಲಿ? ಅಪ್ಪ, ಅಮ್ಮನ ಟೈಟನ್ ತಿನ್ಬಿಡ್ತು. ಎರೆನ್, ನೀನು ನಿನ್ನ ಅಮ್ಮನ ಪ್ರತೀಕಾರನ ತೀರ್ಸ್ಕೊಳ್ಳೇಬೇಕು. ಗ್ರೀಶಾ, ನೀನೇ ಯಾಕೆ ಈ ಕೆಲಸನ ಮಾಡಲ್ಲ? ಯಾರೋ ಗೊತ್ತು, ಎರೆನ್ನ ಕೈಲಿ ಇದೆಲ್ಲ ಆಗಲ್ವೇನೋ. ಕೀತ್, ಎರೆನ್ ನಿಂತರ ಅಲ್ಲ, ಗೊತ್ತಾಯ್ತಾ? ಇವನು ನನ್ನ ಪುತ್ರ, ನಂದೇ ಮಗ. ಮತ್ತೆ ಯಾವಾಗ ಎರೆನ್ ತನ್ನ ಡ್ಯಾಡ್ ನ ತಿಂದು ಹ್ಯೂಮನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದ್ನೋ ಆಗ ಕೀತ್ಗೆ ಅವನ ಬಾಡಿ ಸಿಕ್ತು. ಮತ್ತೆ ಹಾಗೆ ಅವನನ್ನ ಮಿಕಾಸ ಮತ್ತೆ ಆರ್ಮಿನ್ ಇರೋ ಜಾಗಕ್ಕೆ ಬಿಟ್ಟಿದ್ದ. ಸೀಸನ್ 1 ನ ಪಾರ್ಟ್ 1 ನೋಡಿದ್ರೆ ನಿಮ್ಗೆ ಈ ಸೀನ್ ಪಕ್ಕಾ ನೆನಪಿರುತ್ತೆ. ಹೇಗೆ ಎರೆನ್ಗೆ ಕನ್ಸ್ ಬಿದ್ದಿತ್ತು, ಇಂಜೆಕ್ಷನ್ ಕೊಡೋದು, ಮತ್ತೆ ಹಾಗೆ ಅವನು ಎಚ್ಚರ ಆಗ್ಬಿಟ್ಟಿದ್ದ. ಅವನ ಕತ್ತಲ್ಲಿ ಬೇಸ್ಮೆಂಟ್ ನ ಚಾವಿ ಇತ್ತು. ಎಂತ ಕನೆಕ್ಟಿವಿಟಿ ಗಾಯ್ಸ್, ಸೀಸನ್ 1 ನ ಪಾರ್ಟ್ 1 ಅಲ್ಲಿ ತೋರಿಸಿರೋದು. ಸೀಸನ್ 3 ಅಲ್ಲಿ ನಮ್ಗೆ ಗೊತ್ತಾಯ್ತು ಏನೇನ್ ನಡೆದಿತ್ತು ಅಂತ. ಅಟ್ಯಾಕ್ ಆನ್ ಟೈಟನ್ ಅಂತೂ ಬೆಂಕಿ ಇದೆ ಗುರು. ಮತ್ತೆ ಕತೆ ಮುಗೀತು. ನಾನು ನಿಮ್ಮ ಥರನೇ ಸ್ಪೆಷಲ್ ಏನೂ ಅಲ್ಲ, ನಾನು ನಾರ್ಮಲ್ ವ್ಯಕ್ತಿ ಅಷ್ಟೇ. ಈ ಮಾತನ್ನ ನಾನು ನಿಮ್ಮ ಅಮ್ಮನ ಹತ್ರ ಕೇಳಿದ್ದೆ. ಅವಳು ಹೇಳಿದ್ಲು, ಹಾಗಾದ್ರೆ ಏನಂತೆ, ನೀನು ಸ್ಪೆಷಲ್ ಅಲ್ದಿದ್ರೆ ಏನಂತೆ, ಸ್ಪೆಷಲ್ ಆಗಬೇಕು ಅಂತ ಏನಾದರೂ ಇದೆಯಾ? ಮತ್ತೆ ನೋಡು, ಇವನು ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಮತ್ತೆ ನನ್ನ ಪಾಲಿಗೆ ಎರೆನ್ ಎಲ್ಲರಿಗಿಂತನೂ ಸುಂದರ ಮತ್ತೆ ಹಾಗೆ ಸ್ಪೆಷಲ್ ಆಗಿದ್ದಾನೆ. ಮತ್ತೆ ಆ್ಯರನ್ ಕೂಡ ತನ್ನ ತಂದೆ ರೀತಿನೇ ಬೆಳೆದ. ಹೇಗಪ್ಪ ಅಂದ್ರೆ ಗೋಡೆಗಳನ್ನ ಒಡೆದು ಗೋಡೆಯ ಹೊರಗಿನ ಜಗತ್ತನ್ನ ಸುತ್ತಾಡೋ ಬಯಕೆ ಅವನಲ್ಲಿ ಇತ್ತು. ಸ್ವತಂತ್ರವನ್ನ ಪಡೆಯೋ ಬಯಕೆ ಅವನಲ್ಲೂ ಕೂಡ ಇದೆ. ಕೀತ್ ಟ್ರೈ ಮಾಡಿದ್ರು ಎರೆನ್ ನ ಈ ರಿಸ್ಕ್ ಇಂದ ದೂರ ಇಡೋಕೆ, ಆದ್ರೆ ಎರೆನ್ ಗೆದ್ದ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸೀಸನ್ 1 ನಲ್ಲಿ ಎರೆನ್ ತನ್ನ ಬೆಲ್ಟ್ ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ಕಾಗದೆ ಬಿದ್ದೋಗಿದ್ನಲ್ಲ, ಅದನ್ನು ಕೂಡ ಕೀತೆ ಮಾಡಿದ್ದು. ಆ ಬೆಲ್ಟ್ ನಲ್ಲಿ ಫ್ರಾಕ್ಚರ್ ಸುಮ್ನೆ ಬಂದಿದ್ದಲ್ಲ, ಕೀತೆ ಮಾಡಿಸಿದ್ದಾಗಿತ್ತು. ಮತ್ತೆ ಕೊನೆಗೆ ನನ್ಗೆ ಗೊತ್ತಾಯ್ತು ಎರೆನ್ ನೀನು ಸ್ಪೆಷಲ್ ಅಂತ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಎರೆನ್ ನ ತಂದೆ ಗ್ರೀಶಾ ಯೇಗರ್ ಗೋಡೆಯ ಹೊರಗಡೆಯಿಂದ ಬಂದಿದ್ದು, ಅಂದ್ರೆ ಗೋಡೆಯ ಹೊರಗೂ ಕೂಡ ಜಗತ್ತಿದೆ. ಮತ್ತೆ ಹಾಗೆ ಫ್ರೀಡಾ ರೇಸ್ ಇಂದ ಟೈಟನ್ ಪವರ್ ನ ತಗೊಂಡು ಅವರು ಅದನ್ನ ಎರೆನ್ಗೆ ಕೊಟ್ಬಿಟ್ರು. ಮತ್ತೆ ಕೀತ್ ಕೂಡ ಅವ್ರ ಜೊತೆನೇ ಇದ್ರು. ಆದ್ರೆ ನಿಜವಾದ ಪ್ರಶ್ನೆ,
ಎರೆನ್ನ ತಂದೆ ಗ್ರೀಶ ಯೇಗರ್ ಬಂದಿದ್ದೆಲ್ಲಿಂದ? ಸೊ ಮಾರನೇ ದಿನ ಇವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಈ ಟೈಟನ್ ಸೀರಮ್ ಮಾಡಿದಾದ್ರೂ ಹೇಗೆ, ಯಾಕಂದ್ರೆ ಅವ್ರ ಹತ್ರ ಅವೈಲಬಲ್ ಇರೋ ಈ ಟೆಕ್ನಾಲಜಿಯಿಂದ ಈ ಸೀರಮ್ ನ ಕ್ರಿಯೇಟ್ ಮಾಡೋದು ಇಂಪಾಸಿಬಲ್ ಅಂತ. ಆದ್ರೆ ಇವರು ಇದನ್ನ ತನ್ನ ಮುಂದಿನ ಮಿಷನ್ಸ್ ನಲ್ಲಿ ಕ್ಯಾರಿ ಮಾಡಬಹುದು ಮತ್ತೆ ಹೆಲ್ಪ್ಫುಲ್ ಕೂಡ ಆಗಿರುತ್ತೆ. ಆದ್ರೆ ಇದನ್ನ ಕೊಡೋದು ಯಾರಿಗೆ? ಎರ್ವಿನ್ ಸ್ಮಿತ್ಗೆ ಅಥವಾ ಲೇವಾಯ್ ಅಕರ್ಮ್ಯಾನ್ಗೆ? ಸರ್, ನಾನಂತೂ ಹೇಳ್ತೀನಿ, ನಾನು ಯಾವತ್ತು ಕಮಾಂಡರ್ ಆಗಿರಲ್ಲ. ಮೇ ಬಿ ನೆಕ್ಸ್ಟ್ ಕಮಾಂಡರ್ ಲೇವಾಯ್ ಅಕರ್ಮ್ಯಾನ್ ಆಗ್ತಾನೆ. ಮತ್ತೆ ನಂದೊಂದು ಕೈ ಕೂಡ ಕಟ್ ಆಗ್ಬಿಟ್ಟಿದೆ, ಹೀಗಾಗಿ ಲೇವಾಯ್ಗೆ ಜಾಸ್ತಿ ಪೊಟೆನ್ಶಿಯಲ್ ಇದೆ. ಮತ್ತೆ ಈ ಸೀರಮ್ನ ನೀವು ಲೇವಾಯ್ಗೆನೆ ಕೊಟ್ಬಿಡಿ. ಸೊ ಡಿಸೈಡ್ ಮಾಡ್ತಾರೆ ಇದನ್ನ ಲೇವಾಯ್ಗೆ ಕೊಟ್ಟಿಡ್ಸ್ತಾರೆ ಅಂತ. ಮತ್ತೆ ಲೇವಾಯ್ ಇದನ್ನ ಸೇಫ್ ಆಗಿ ಇಟ್ಕೊಳ್ತಾನೆ. ಆದ್ರೆ ಲೇವಾಯ್ಗೆ ಇದು ಇಷ್ಟ ಇರ್ಲಿಲ್ಲ. ಮತ್ತೆ ಹಾಗೆ ಅವನ್ಗೆ ಎರ್ವಿನ್ ಸ್ಮಿತ್ ನ ವಾಲ್ಮಾರಿಯನ್ನ ರೀಕ್ಯಾಪ್ಚರ್ ಮಾಡೋಗೋಸ್ಕರ ಹೋಗೋ ಮಿಷನ್ಗೂ ಕೂಡ ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲ, ಯಾಕಂದ್ರೆ ಎರ್ವಿನ್ ಸ್ಮಿತ್ ಸೇಫ್ ಆಗಿರೋದು ಇಂಪಾರ್ಟೆಂಟ್. ಎರ್ವಿನ್, ನಾನಂತೂ ಹೇಳ್ತೀನಿ, ನೀನು ಈ ಮಿಷನ್ ನಲ್ಲಿ ಬರಬಾರ್ದು. ನೀನು ಬರೀ ಒಂದು ಹೊರೆ ಅಷ್ಟೇ ಇವಾಗ. ನಾನು ನಿಮಗೆ ಹೊರೆ ಆಗಲ್ಲ, ನಾನು ಸಾಯೋಕ್ಕೂ ಕೂಡ ತಯಾರಾಗಿದ್ದೀನಿ. ನನ್ನನ್ನು ಬಳಸ್ಕೊಂಡು ನೀವು ಈ ಮಿಷನ್ನ ಸಕ್ಸಸ್ಫುಲ್ ಮಾಡ್ಬೋದು, ಅದರಿಂದನೂ ನನಗೆ ತೊಂದರೆ ಇಲ್ಲ. ಆದರೆ ನಾನು ತಿಳ್ಕೊಳ್ಬೇಕು, ನಮ್ಮಪ್ಪ ಹೇಳಿರೋ ಆ ಮಾತು ಮತ್ತು ಈ ಜಗತ್ತಿನ ರಹಸ್ಯ ಎರಡೂ ಸಹ ಒಂದೇನಾ ಅಂತ. ನಿನ್ನ ಪ್ರಾಣ ಹೋದ್ರೂ ಕೂಡ ಬರ್ತೀಯಾ? ಹಾ ಹೌದು. ಏನು ಬೇಕಾದರೂ ಆಗಲಿ ನೀನು ಬಂದೇ ಬರ್ತೀಯಾ? ಹಾ ಹೌದು. ಓ ಎರ್ವಿನ್, ಯೋಚನೆ ಮಾಡು, ಸರಿಯಾಗಿ ನಿರ್ಧಾರ ತಗೋ, ಗೊತ್ತಾಯ್ತಾ? ಸೊ ಲೆಟ್ಸ್ ಗೋ. ಎಲ್ಲ ಸ್ಕೌಟ್ಸ್ ತಯಾರಾಗ್ತಾರೆ ವಾಲ್ಮಾರಿಯನ್ನ ವಾಪಸ್ ತಗೊಳ್ಳೋಗೋಸ್ಕರ. ಮತ್ತೆ ಈ ಮಿಷನ್ ಹೇಗೆ ಟರ್ನ್ ಔಟ್ ಆಗುತ್ತೆ ಅಂತ ನೋಡಬೇಕು. ಮತ್ತೆ ಎಲ್ಲ ಜನರು ಕೂಡ ಇವರ ಸಪೋರ್ಟ್ನಲ್ಲಿದ್ದಾರೆ. ಮೊದಲ ಬಾರಿ ಇವರ ಸಪೋರ್ಟ್ನಲ್ಲಿ ಜನರಿದ್ದಾರೆ ಗಾಯ್ಸ್. ಇಷ್ಟು ದಿನ ಬರೀ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಮತ್ತೆ ಇವ್ರಿಗಂತೂ ಖುಷಿ ಆಯ್ತು ಗುರು, ಶಿನ್ಜೋ ಸಸಾಗೆಯೋ. ಆ್ಯಂಡ್ ಹಾಗೆ ಸರ್ವೆ ಕಾಪ್ಸ್ ಹೋಗ್ತಾರೆ ಈಗ ವಾಲ್ಮಾರಿಯಾನ ರೀಕ್ಯಾಪ್ಚರ್ ಮಾಡೋಕ್ಕೋಸ್ಕರ. ಮತ್ತೆ ನಿಮ್ಗಂತೂ ಗೊತ್ತಿದೆ ವಾಲ್ಮಾರಿಯಾದಲ್ಲಿದೆ ಬೇಸ್ಮೆಂಟ್, ಆ್ಯಂಡ್ ಬೇಸ್ಮೆಂಟ್ನಲ್ಲಿದೆ ಆಫ್ ಕೋರ್ಸ್ ಈ ಪೂರ್ತಿ ಶೋನ ರಹಸ್ಯ. ಸೊ ವಾಲ್ಮಾರಿಯಾನ ಇವರು ರೀಕ್ಯಾಪ್ಚರ್ ಮಾಡಕ್ ಆಗತ್ತಾ? ಮತ್ತೆ ಬೇಸ್ಮೆಂಟ್ ನ ವರ್ಗು ಹೋಗಕ್ ಆಗತ್ತಾ ಇವರೆಲ್ಲರ ಹತ್ರ? ಸೊ ಗಾಯ್ಸ್, ಅದನ್ನ ನಾವು ತಿಳ್ಕೊಳ್ತೀವಿ ಅಟ್ಯಾಕ್ ಆನ್ ಟೈಟನ್ ಸೀಸನ್ 3 ಪಾರ್ಟ್ 3 ಅಲ್ಲಿ. ಮತ್ತೆ ಗಾಯ್ಸ್, ಈ ವಿಡಿಯೋಗೆ ಲೈಕ್ ಮಾಡ್ಬಿಡಿ, ಅಂಡ್ ಹಾಗೆ ಗಾಯ್ಸ್ ಕಮೆಂಟ್ ಕೂಡ ಮಾಡ್ಬಿಡಿ. ಮತ್ತೆ ಮೆಂಬರ್ಶಿಪ್ ನ ಪರ್ಚೇಸ್ ಮಾಡಕ್ಕಾದ್ರೆ ಮಾಡ್ಬಿಡಿ, ತುಂಬಾ ಹೆಲ್ಪ್ ಆಗ್ಬಿಡುತ್ತೆ. ಬಟ್ ಯಾವ್ದು ಫೋರ್ಸ್ ಇಲ್ಲ, ನಿಮ್ ಇಷ್ಟ ಆಫ್ ಕೋರ್ಸ್. ಮತ್ತೆ ಶೇರ್ ಕೂಡ ಮಾಡ್ಬಿಡಿ, ಟ್ರೈ ಮಾಡಿ ನಮ್ಮ ನೆಕ್ಸ್ಟ್ ವಿಡಿಯೋಸ್ ನೋಡೋಕೆ. ಮತ್ತೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋನ ತರಬೇಕಂದ್ರೆ ನೀವು ಅಟ್ ಲೀಸ್ಟ್ 60 ಲೈಕ್ಸ್ ಅಂತೂ ಕಂಪ್ಲೀಟ್ ಮಾಡಲೇಬೇಕು. 60 ಲೈಕ್ಸ್. ಯಾಕಂದ್ರೆ ಗಾಯ್ಸ್, ಹಿಂದಿನ ವಿಡಿಯೋದಲ್ಲಿ ನಾನು ಬರೀ 30 ಲೈಕ್ಸ್ನ ಹೇಳಿದ್ದೆ, ಆದರೆ ನೀವಂತೂ ಸೀದಾ 79 ಲೈಕ್ಸ್ನ ತಂದುಬಿಟ್ಟಿದ್ರಿ. ಆ್ಯಂಡ್ ಅದಕ್ಕೆ ನಾನಂತೂ ಇವಾಗ ಖುಷಿ ಆಗಿಬಿಟ್ಟಿದ್ದೀನಿ. ನೀವು ಈ ಸಲ 60 ಲೈಕ್ಸ್ ಆದರೂ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ತಾತಕಾಯ್. ಓಕೆ ಬಾಯ್. ನಿಮ್ಮಿಬ್ರಿಗೂ ಗೊತ್ತಿಲ್ಲ ನೀವೇನು ಮಾಡ್ತಾ ಇದ್ದಾರಾ ಅಂತ.